Good evening, everyone. Welcome to Me for Your Academy. My name is Mutturaj, and today we have a lesson called Present Continuous Tense. Present Continuous Tense. So, yesterday in the previous class, we studied Simple Present Tense. ಇದಕ್ಕಿಂತ ಮುಂಚೆ ನಾವು ಇರುವಂಥ ಕ್ಲಾಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲ್ತಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಕಲ್ತ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ವಿ ಯು ದೇ ಬಂದರೆ ವರ್ಬ್ ವಿ 1 ಅಂದರೆ ಪ್ರೆಸೆಂಟ್ ಫಾರ್ಮಲ್ಲಿ ಯೂಸ್ ಮಾಡಬೇಕಂತ ಕಲ್ತಿದ್ರಿ. ಹಿ ಶಿ ಇಟ್ ಬಂದರೆ ವರ್ಬನ್ನು ಫಿಫ್ತ್ ಫಾರ್ಮಲ್ಲಿ ಅಂದರೆ ಎಸ್ ಅಥವಾ ಇ ಎಸ್ ಹಾಕಿ ನಾವೇನು ಬೇಸ್ ಫಾರ್ಮಿಗೆ ಎಸ್ ಅಥವಾ ಇ ಎಸ್ ಹಾಕಿ ಮಾತಾಡ್ತೀವಿ ಅದನ್ನು ಆ್ಯಡ್ ಮಾಡಬೇಕು ಅಂತ ಕಲ್ತಿದ್ರಿ. ಅದರಲ್ಲಿ ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾ ನೆಗೆಟಿವ್ ಸೆಂಟೆನ್ಸ್ ಎಲ್ಲ ಬಂದಾಗ ಈವನ್ ಹಿ ಶೀಟ್ ಬಂದರೂ ಸಹಿತ ವಿ 1 ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಮ್ಯಾಕ್ಸಿಮಮ್ ಕಡೆ ನಿಮಗೆ ಏನು ಯೂಸ್ ಆಗುತ್ತೆ? ವಿ 1 ಯೂಸ್ ಆಗುತ್ತೆ. ಎಲ್ಲ ಒಂದಿಷ್ಟು ಕಡೆ ನಿಮಗೆ ಪಾಸಿಟಿವ್ ಸೆಂಟೆನ್ಸ್ ಹಿ ಶೀಟ್ ಬಂದಾಗ ಅದರ ಪಾಸಿಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಹಿ ಶೀಟ್ ಬಂದಾಗ ವಿ 5 ಯೂಸ್ ಆಗುತ್ತೆ. ಓಕೆ, ದಟ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮತ್ತು ಅದರ ಯೂಸಸ್ಗಳು ಏನೇನು ಕಲ್ತಿದ್ರಿ? ಯೂಸಸ್ಗಳನ್ನು ಡೈಲಿ ಮಾತಾಡುವಂತಹ ಅಥವಾ ಡೈಲಿ ಮಾಡುವಂತಹ ಆ್ಯಕ್ಟಿವಿಟೀಸ್ಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ದಟ್ ಯು ಹ್ಯಾವ್ ಲರ್ನ್ಡ್. ಮತ್ತು ಫ್ರೀಕ್ವೆಂಟ್ಲಿ ಡನ್ ಆ್ಯಕ್ಟಿವಿಟೀಸ್, ಮೇಲಿಂದ ಮೇಲೆ ಆಗುವಂತಹ ಕೆಲಸಗಳ ಬಗ್ಗೆ ಮಾತಾಡಬೇಕಾದರೂ ಸಹಿತ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಥರ್ಡ್, ಟು ಟಾಕ್ ಅಬೌಟ್ ಯುವರ್ ಹಾಬೀಸ್ ಆ್ಯಂಡ್ ಹ್ಯಾಬಿಟ್ಸ್, ನಿಮ್ಮ ಹವ್ಯಾಸಗಳ ಬಗ್ಗೆ ಮಾತಾಡಬೇಕಾದ್ರೂ ಸಹಿತ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀರಿ. ಟು ಟಾಕ್ ಅಬೌಟ್ ಎನಿ ಫೆಸ್ಟಿವಲ್ಸ್, ಫ್ರೀಕ್ವೆಂಟ್ಲಿ ಡನ್ ಈವೆಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸಹಿತ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀರಿ. ಟು ಟಾಕ್ ಅಬೌಟ್ ಯೂನಿವರ್ಸಲ್ ಟ್ರೂತ್, ಜಾಗತಿಕವಾಗಿ ಎಲ್ಲ ಕಡೆ ಇದು ಸತ್ಯ ಅನ್ನುವಂಥದ್ದು ಇರ್ತದೆ. ಫಾರ್ ಎಕ್ಸಾಂಪಲ್, ಸೂರ್ಯ ಪೂರ್ವಕ್ಕೆ ಉದಯಿಸ್ತಾನೆ, ನಾವೆಲ್ಲ ನೀರು ಕುಡಿತೀವಿ, ಆಹಾರ ಸೇವಿಸ್ತೀವಿ, ಗಿಡಗಳು ಆಕ್ಸಿಜನ್ ಕೊಡ್ತವೆ, ನಮಗೆಲ್ಲ ಜೀವಂತವಾಗಿರಲಿಕ್ಕೆ ಆಕ್ಸಿಜನ್ ಬೇಕು. ಇವೆಲ್ಲ ಏನು ಯೂನಿವರ್ಸಲ್ ಟ್ರೂತ್ ಇದಾವೆಲ್ಲ, ಇವುಗಳಿಗೆಲ್ಲ ನಾವೇನು ಮಾಡ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಯು ಹ್ಯಾವ್ ಲರ್ನ್ಡ್. ಅರ್ಥ ಆಯ್ತಲ್ಲ? ಇವತ್ತಿನ ಪಾಠದಲ್ಲಿ ನಾವೇನು ಕಲಿತೀವಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಏನು ಕಲಿತೀವಿ? ಎನಿ ಆ್ಯಕ್ಷನ್, ಯಾವುದೇ ಒಂದು ಪಾಠ, ಯಾವುದೇ ಒಂದು ಕೆಲಸ ನಾವು ಮಾತಾಡುವಂತಹ ಟೈಮ್ನಲ್ಲಿ ನಡೀತಾ ಇದ್ದರೆ, ಓಕೆ, ಈಗ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ಹೊರಗಡೆ ದೀಪಾವಳಿ ಪಟಾಕ್ಷಿ ಹಾರಿಸ್ತಾ ಇದ್ದಾರೆ. ಕೇಳ್ತಾ ಇದೆಯಾ ಸ್ವಲ್ಪ ಸೌಂಡು? ಢಮ್ ಅಂತ. ದೇ ಆರ್ ಕ್ರ್ಯಾಕಿಂಗ್, ದೇ ಆರ್ ಬರ್ನ್ ದೇ ಆರ್ ಬರ್ಸ್ಟಿಂಗ್ ಕ್ರ್ಯಾಕರ್ಸ್. ದೇ ಆರ್ ಬರ್ಸ್ಟಿಂಗ್ ಕ್ರ್ಯಾಕರ್ಸ್. ಅವರು ಪಟಾಕಿ ಹೊಡಿತಾ ಇದ್ದಾರೆ, ಅವರು ಪೂಜೆ ಮಾಡ್ತಾ ಇದ್ದಾರೆ. ದೇ ಆರ್ ವರ್ಷಿಪಿಂಗ್ ಗಾಡ್. ಹೊರಗಡೆ ಗಾಡಿಗಳು ಓಡಾಡ್ತಾ ಇದ್ದಾವೆ. ಇವೆಲ್ಲ ಏನು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಫಾರ್ ಅನ್ ಆಕ್ಷನ್ ವಿಚ್ ಹ್ಯಾಪನ್ಸ್ ಅಟ್ ದ ಟೈಮ್ ಆಫ್ ಟಾಕಿಂಗ್ ಅಂತ. ಯೂಸ್ ನಂಬರ್ 2 ಏನಿದೆ? ಅನ್ ಆಕ್ಷನ್ ವಿಚ್ ಸ್ಟಾರ್ಟೆಡ್ ಇನ್ ದ ಪಾಸ್ಟಲ್ಲಿ ಚಾಲೂ ಆಯಿತು, ವಿಚ್ ಇಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಟಾಕಿಂಗ್ ಆಲ್ಸೋ. ಪಾಸ್ಟಲ್ಲಿ ಚಾಲೂ ಆಯಿತು, ಇನ್ನ ಮಠ ನಡೀತಾ ಇದೆ ಅಂಥದ್ದು ಆ್ಯಕ್ಷನ್ ಏನು? ನೀವು 7:45ಗೆ ಜಾಯ್ನ್ ಆದ್ರಿ, ಇನ್ನ ಮಠ ಕ್ಲಾಸಲ್ಲಿ ಬರ್ಕೋತಾ ಇದ್ದೀರಿ, ಓದ್ತಾ ಇದ್ದೀರಿ, ಕೇಳಿಸ್ಕೊತಾ ಇದ್ದೀರಿ. ಸೊ ಅದು ಕೂಡ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಕೂಡ ಆ್ಯಡ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲೂ ಬರುತ್ತೆ, ಬಟ್ ಇದರಲ್ಲೂ ಕೂಡ ಅದು ಬರುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟು ಥರ್ಡ್ ಯೂಸ್ ಕೇಸ್ ಏನಂದರೆ ಫಾರ್ ಟೆಂಪ್ರರಿ ಹಾಬೀಸ್, ಹ್ಯಾಬಿಟ್ಸ್ ಆರ್ ಆ್ಯಕ್ಷನ್ಸ್. ಟೆಂಪ್ರರಿ ಆ್ಯಕ್ಷನ್ಸ್ ಏನದು? ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ, ಐ ಆಮ್ ವೇಟಿಂಗ್ ಫಾರ್ ಅ ಬಸ್. ಹಾಂ, ಸೊ ನಾನು ಅವನಿಗೆ ಕಾಲ್ ಮಾಡ್ತಾ ಇದ್ದೀನಿ, ಐ ಆಮ್ ಕಾಲಿಂಗ್ ಹಿಮ್. ಮಗು ಅಳ್ತಾ ಇದೆ, ಬೇಬಿ ಈಸ್ ಕ್ರೈಯಿಂಗ್. ಏನು ವರ್ಷಗಟ್ಟಲೆ ಅಳಂಗಿಲ್ಲಲ್ಲ ಮಗು, ಆಯ್ತಲ್ಲ? ಸೊ ನೀವು ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತಂದರೆ ಏನು? ಒಂದು 15 ನಿಮಿಷ, ಅರ್ಧ ಗಂಟೆ ಮ್ಯಾಕ್ಸಿಮಮ್. ಹೌದು, ನಡ್ಕೊಂತಾರ ಹೋಗ್ಬಿಡ್ತೀರಿ ನೀವು, ಆಟೋಕ್ಕೆ ಜಾಸ್ತಿ ಆದ ರೊಕ್ಕ. ಅದು ಅಂತ ಹೇಳಿ ದಟ್ ಈಸ್ ವಾಟ್ ದಿಸ್ ಇಸ್ ಕಾಲ್ಡ್ ಟೆಂಪ್ರರಿ ಆ್ಯಕ್ಟಿವಿಟೀಸ್. ಆಯ್ತಲ್ಲ? ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ ಅಂದರೆ, ನೀವು ರೆಗ್ಯುಲರ್ ಆಗಿ ಮಾಡುವಂಥ ಕೆಲಸಗಳನ್ನು, ಲಾಂಗ್ ಟರ್ಮಿಂದ ಮಾಡುವಂಥ ಕೆಲಸಗಳನ್ನು ಸಿಂಪಲ್ ಪ್ರೆಸೆಂಟೆನ್ಸ್ ಒಳಗೆ ಹೇಳಬೇಕು ಅಂತೀನಿ. ನೀವು ಭಾಳ ಜನ ಏನು ಮಾಡ್ತೀರಿ ನೀವು ಅಂತ ಕೇಳಿದ್ರೆ, ಐ ಆಮ್ ವರ್ಕಿಂಗ್ ಆಸ್ ಎ ಟೀಚರ್ ಆರ್ ಲೆಕ್ಚರರ್ ಅಂತ ಹೇಳ್ತೀರಿ ನೀವು, ಭಾಳಷ್ಟು ಜನ. ಆಯಿತಾ? ನೀವು ಮಾಡುತ್ತೇನೆ ಅಂತ ಹೇಳಬೇಕು. ಈಗ ಸದ್ಯ ಮಾಡಾಕತ್ತೇನೆ ಅಲ್ಲ, ಟೆಂಪ್ರರಿ ಅನ್ನೋದೇನ. ಅರ್ಥ ಆಯ್ತಲ್ಲ? ಇಟ್ ಇಸ್ ನಾಟ್ ಟೆಂಪ್ರರಿ, ಇಟ್ ಇಸ್ ಫಾರ್ ಅ ಲಾಂಗ್ ಟರ್ಮ್. ಹೌದಿಲ್ಲ? ಸೊ ಇಫ್ ಯು ಆರ್ ವರ್ಕಿಂಗ್, ಐ ವರ್ಕ್ ಆ್ಯಸ್ ಅ ಗವರ್ನಮೆಂಟ್ ಸ್ಕೂಲ್ ಟೀಚರ್ ಅಂತ ಹೇಳಬೇಕು, ಐ ವರ್ಕ್ ಆ್ಯಸ್ ಅ ಲೆಕ್ಚರರ್ ಅಂತ ಹೇಳಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಹೇಳಿದ್ರೆ ಒಂದು ಈಗ ಸದ್ಯ ಮಾಡಾಕತ್ತೀರಿ ಅನಿಸತ್ತ, ಇಲ್ಲಕ್ಕ ಸ್ವಲ್ಪ ದಿವಸದ ಮಟ್ಟಿಗೆ ಮಾಡಾಕತ್ತೀನಿ ಅನಿಸತ್ತದ. ಅರ್ಥ ಆಯ್ತಲ್ಲ? ಈಗ ನಾವು ಯಾರಿಗೆ ಕೇಳಿದೀವಿ? ಪ್ರವೀಣ್ ಸರ್ಗೆ ಕೇಳಿದ್ವಿ. ಯಾಕ್ರಿ ಪವನ್ ಸರ್ಗೆ ಯಾಕ್ರಿ ಬರ್ತಾ ಇಲ್ಲ ಕ್ಲಾಸಿಗೆ? ಅವರೇನು ಹೇಳಿದ್ರು, ಇಲ್ಲ ಒಂದು ಗಣತಿ ಡ್ಯೂಟಿ ಹಾಕಿದ್ದಾರೆ, ಅದಕ್ಕೋಸ್ಕರ ಕೆಲಸ ಮಾಡುತ್ತಾ ಇದ್ದೇನೆ. ಟೆಂಪ್ರರಿ ಅದು, ಹೌದಿಲ್ಲ?
ಈ ವರ್ಷ ಪೂರ್ತಿ ಅದನ್ನು ಮಾಡ್ತಾರನ? ಇಲ್ಲ. ಟೆಂಪ್ರರಿ, ಸ್ವಲ್ಪ ದಿವಸದ ಆ್ಯಕ್ಟಿವಿಟಿ ಅದು. ಆಯ್ತಲ್ಲ? ಅಂಥವುಗಳನ್ನ ಮಾತಾಡಬೇಕಾದ್ರೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳಬೇಕು. ಇಸ್ ದ್ಯಾಟ್ ಫೈನ್? ನಾನು ಇಂಗ್ಲೀಷ್ ಕಲಿಸುತ್ತೇನೆ. 18 ವರ್ಷ ಆಕತ್ ಇದ ಗುಡ್ಡಕ್ಕೆ ಕಲ್ಲು ಹೊರಾಕತ್ತೆ ನಾನು. ಯು ಗೆಟ್ ಮೈ ಪಾಯಿಂಟ್? ಫ್ರಮ್ 18 ಇಯರ್ಸ್ ಐ ಆಮ್ ಟೀಚಿಂಗ್ ಇಂಗ್ಲೀಷ್, ಐ ಟೀಚ್ ಇಂಗ್ಲೀಷ್. ಓಕೆ. ಸೊ ಅದನ್ನು, ಸೊ ಯು ಗೆಟ್ ಮೈ ಪಾಯಿಂಟ್. ಆಲ್ ದೀಸ್ ಥಿಂಗ್ಸ್ ಆ್ಯಡ್ ವ್ಯಾಲ್ಯೂ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು, ಎಲ್ಲಿ ಸಿಂಪಲ್ ಪಾಸ್ಟ್ ಬೇಕು, ಎಲ್ಲಿ ಸಿಂಪಲ್ ಫ್ಯೂಚರ್ ಬೇಕು, ಎಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಬೇಕು. ಇದು ಸ್ವಲ್ಪ ನಮ್ಗೆ ಓದೋದು, ನಿಮಗೆಲ್ಲ ಫಾರ್ಮುಲಾ ನೆನಪಿಡಕ್ಕೆ ಆಗೋದಿಲ್ಲ, ನನಗೆ ಗೊತ್ತಿದೆ. ಐ ನೋ ಯು ಕೆನಾಟ್ ರಿಮೆಂಬರ್ ದ ಫಾರ್ಮುಲಾಸ್. ಅದು ನನಗೆ ಗೊತ್ತಿದೆ. ಸರ್ ಏನು ಸರ್, ಪ್ರತಿ ಸಲ ಮಾತಾಡ್ಬೇಕಾದ್ರೆ ಎಲ್ಲ ಯೋಚನೆ ಮಾಡಿ ಮಾತಾಡೋದು ಬರ್ತದೆ ಸರ್ ನಮ್ಗೆ ಅಂತ ಅನಿಸ್ತದೆ ನಿಮ್ಗೆ, ಹೌದಿಲ್ಲ? ಯೋಚನೆ ಮಾಡಿ ಮಾತಾಡ್ಬೇಕು. ಇದು ಯಾವ ಟೆನ್ಸ್ ಒಳಗೆ ಹೇಳ್ಬೇಕು ಇದನ್ನು? ನೋ. ಅಟ್ಲೀಸ್ಟ್ ಕನ್ನಡ ಮೀನಿಂಗ್ ಗೊತ್ತಾಗ್ತಾವಲ್ಲ ನಿಮ್ಗೆ? ಲಾಸ್ಟ್ ಶಬ್ದದ ಕನ್ನಡ ಮೀನಿಂಗ್ ತಗೋರಿ ಅಂತ ಹೇಳ್ತೀನಿ ನಾನು. ಬರ್ತಾ ಇದ್ದೇನೆ, ಬರುತ್ತೇನೆ. ಊಟ ಮಾಡುತ್ತಾ ಇದ್ದೇನೆ ಅಂದರೆ ಈ ಸದ್ಯ ಊಟ ಮಾಡಕತ್ತೀರಿ ಅಂದಂಗ. ಎಸ್ ಆರ್ ನೋ? ಹಾಂ, ಇದು ಕನ್ನಡದಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತಲ್ಲ, ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಈ ಮಹಾರಾಷ್ಟ್ರದವರು, ತಮಿಳ್ನಾಡಿನವರು ಬಂದು ಕನ್ನಡ ತಪ್ಪು ತಪ್ಪು ಮಾತಾಡಿ ನಿಮ್ಗೆ ನಗು ಬರ್ತದಿಲ್ಲ? ಎಸ್ ಅವ್ರನು ನಿಮಗೆ ನಗು ಬರ್ತದಿಲ್ಲ? ಹಾಗೆ ನಾನು ಹೇಳ್ತೀನಿ, ನೀವು ಇಂಗ್ಲೀಷ್ ಮಾತಾಡಿದ್ರೆ ಇಂಗ್ಲೀಷ್ ಪ್ಯೂರ್ಲಿ ಬಂದವ್ರಿಗೆ ನಗು ಬರ್ತದೆ. ಯು ಗೆಟ್ ಇಟ್? ಸೊ ಅದಕ್ಕೆ ಯು ಶುಡ್ ನೋ ದ ಅಟ್ಲೀಸ್ಟ್ ದ ಮೀನಿಂಗ್ಸ್ ಆಫ್ ದೆಮ್. ಹಾಂ, ಯು ಹ್ಯಾವ್ ಟು ನೋ ದ ಮೀನಿಂಗ್ಸ್ ಆಫ್ ದೆಮ್. ನಾ ಇವತ್ತೊಂದು ಹ್ಯೂಮರಸ್ ಒಂದು ರೀಲ್ ನೋಡ್ತಾ ಇದ್ದೆ ಹಾಗೆ. ಮೈ ಫಾದರ್ ಇಸ್ ಅ ಕುಕ್ಡ್ ಮುಸ್ಲಿಮ್ ಅಂತ ಆಕೆ. ಏ, इसका मीनिंग क्या है? अरे इतना भी इंग्लिश नहीं आती आपको? मेरे मेरे पिताजी जो है वो पक्के मुसलमान है. ही ಫಾಲ್ಸ್ ಡೌನ್ ಲೈಕ್ ದಿಸ್. ಕುಕ್ಡ್ ಮುಸ್ಲಿಮ್ ಅಂತ ಆಕೆ ಪಕ್ಕ. ಸೊ ಯು ಗೆಟ್ ಮೈ ಪಾಯಿಂಟ್. ಅದು ಹ್ಯೂಮರಸ್, ಅದು ಹ್ಯೂಮರಸ್, ಅದು ಕಾಮಿಡಿ ಇಂಟರ್ವ್ಯೂ ಕೊಡ್ತಿರ್ತಾಳೆ ಆಕೆ. ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ನಿಮಗೆ ಮೀನಿಂಗ್ಸ್ ಗೊತ್ತಿರಲಿ. ಲಾಸ್ಟ್ ಒಂದೇ ಶಬ್ದದ ಮೀನಿಂಗ್ ತಿಳ್ಕೊಂಬಿಡ್ರಿ ಸಾಕು ನೀವು. ಐ ಆಮ್ ಕಮಿಂಗ್ ಅಂತಂದರೆ ಬರುತ್ತಾ ಇದ್ದೇನೆ, ಲಾಸ್ಟೇ ಶಬ್ದ ಅಷ್ಟ. ಐ ಆಮ್ ಅನ್ನೋದು ಗೊತ್ತಾಗ್ತದೆ ನಿಮ್ಗೆ. ಐ ಕಮ್ ಬರುತ್ತೇನೆ, ಐ ಹ್ಯಾಡ್ ಕಮ್ ಬಂದಿದ್ದೆ, ಐ ಹ್ಯಾವ್ ಕಮ್ ಬಂದಿದ್ದೇನೆ. ಹಾಂ, ಯು ಹ್ಯಾವ್ ನೀವು ನೋಟ್ಸ್ ಗ್ರೂಪ್ನಲ್ಲಿ ಕಳಿಸಿಲ್ಲ. ಹಾಂ, ಕಳಿಸಿಲ್ಲ. ಯು ಹ್ಯಾವ್ ನಾಟ್ ಸೆಂಟ್. ಸೆಂಟ್. ನೀವು ಕಳಿಸಿರಿ, ನೀವು ಕಳಿಸುವಿರಿ. ಯು ವಿಲ್ ಸೆಂಡ್. ಈ ಥರ ಶಬ್ದಗಳು ಬರ್ತಾವೆ. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ಗೋ ಆನ್ ಅಂಡರ್ಸ್ಟ್ಯಾಂಡಿಂಗ್ ಟುಡೇಸ್ ಲೆಸನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಆ್ಯಂಡ್ ಲೆಟ್ಸ್ ಟೇಕ್ ಸಮ್ ನೋಟ್ಸ್. ಓಕೆ, ಅರ್ಥ ಆಯ್ತಲ್ಲ? ಚಲೋ, हम लेंगे आज का लेसन का नोट्स. So please take present continuous tense. ಇದ ವರ್ಷ ಜಾಸ್ತಿ ಪಟಾಕ್ಷಿ ಹಾರ್ಸ್ಯಾರೋ ಅಥವಾ ನಾನಾ ಪಟಾಕ್ಷಿ ಜಾಸ್ತಿ ರೀಲ್ಸ್ ನೋಡಿನೋ ಗೊತ್ತಾಗವಲ್ತು ನನಗೆ. ಐ ಥಿಂಕ್ ನಾನಾ ಜಾಸ್ತಿ ಪಟಾಕ್ಷಿ ರೀಲ್ ನೋಡಕತ್ತೇನೋ ಗೊತ್ತಿಲ್ಲ. ನನಗೆ ಜಾಸ್ತಿ ಪಟಾಕ್ಷಿ ಹಾರಿಸ್ತಾ ಇದ್ದಾರೆ ಜನ ಅನಿಸ್ತಾ ಇದೆ ಈ ವರ್ಷ. ಓಕೆ, ಈ ಪಾಠದಲ್ಲಿ ಬರೀ V4 ಬರುತ್ತೆ. ಎಲ್ಲ ಕಡೆ V4. ಐ ವಿ ಯುದೆ ಈ ಶೀಟ್. ನಮ್ದೊಂದು ಬೇರೆ ನಿಮ್ದೊಂದು ಬೇರೆ ಹಾಗೇನಿಲ್ಲ. ಎಲ್ಲರೂ ಪ್ಯೂರ್ ವೆಜಿಟೇರಿಯನ್ ಇದ್ದಂಗೆ. ಬರೀ ಅಂದರೆ ಒಂದೇ ಒಂದೇ, ಸೇಮ್ ಟು ಸೇಮ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಐ ಗೋ ಟು ಮಾರ್ಕೆಟ್, ವಿ ಗೋ ಟು ಮಾರ್ಕೆಟ್, ಯು ಗೋ ಟು ಮಾರ್ಕೆಟ್, ವೈ ಹಿ ಗೋಸ್ ಟು ಮಾರ್ಕೆಟ್. ಅವನ ಮೇಲಿಂದ ಬಂದ ಅನ್ನವ ಹಿಂಗೊಂದು ಅನಿಸ್ತದ. ಹಿ ಗೋಸ್ ಟು ಮಾರ್ಕೆಟ್, ವೈ? ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ನಂಬರ್ 1. ಫಾರ್ an ఈరోజు action, ఇది సమాధాన ఇది విజయ్ టీం వాళ్ళు ఏమో చెప్పిండారు పోయి స్కిప్ ಸಂಜಯ್. ಏನು ಕಂದ ನೀವೆಲ್ಲ ಹಿಂಗೆ ನಡಕ್ ಮಾತಾಡಬಾರ್ದು. ಯೂಸ್ ನಂಬರ್ 1 ಫಾರ್ ಎನ್ ಆಕ್ಷನ್ ವಿಚ್ ಇಸ್ ಹ್ಯಾಪನಿಂಗ್ or which is going on at the time of talking. ಆಯ್ತಾ? ಮಾತನಾಡುತ್ತಾ ಇರುವಂತಹ ಸಮಯದಲ್ಲಿ ನಡೀತಾ ಇರುವಂತಹ ಕೆಲಸ. ಆಯ್ತಾ? ನಾವು ಮಾತಾಡಕತ್ತೀವಿ, ಆ ಸಮಯದಲ್ಲಿ ನಡೀತಾ ಇರುವಂತಹ ಕೆಲಸ. ನೆಕ್ಸ್ಟ್, ಫಾರ್ an action which started in the past and still going on at the time of talking. ಎಂತ ಮಾತು. ಓಕೆ, and is still going on. You see, long time ago,
ಬಹಳ ವರ್ಷದ ಹಿಂದೆ ನನಗೆ ಟೈಪಿಂಗ್ ಒಳಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸುಮ್ಮನೆ ಡಿ ಟಿ ಪಿ ಸೆಂಟರ್ ಮುಂದೆ ಹೋಗಿ ನಿಂದಿರ್ತಿದ್ದೆ. ಅವ್ನು ಏನು ಟೈಪ್ ಮಾಡ್ತಾನೋಪ್ಪ ಅಂತ ಹೇಳಿ ಟಕ 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 ಒಟ್ಟು ನೋಡಂಗಿಲ್ಲಲ್ಲ ಅಂತ ಹೇಳಿ ನಾವರ ಗೂಗಲ್ನಾಗ ಸರ್ಚ್ ಮಾಡ್ದಂಗೆ ಸರ್ಚ್ ಮಾಡ್ತಿದ್ವಿ. ಮುತ್ತುರಾಜ್ ಅಂತ ಅನ್ನೋದು ಒಂದು ಟೈಪ್ ಮಾಡಕ್ಕೆ ಒಂದು ತಾಸು ಟೈಮ್ ತಗೋತಿದ್ವಿ ನಾವು. ಬಟ್ ನಾವು ಪ್ರಾಕ್ಟೀಸ್ ಮೇಕ್ಸ್ ಎವ್ರಿ ಒನ್ ಪರ್ಫೆಕ್ಟ್. ಓಕೆ, ನೆಕ್ಸ್ಟ್ ಆಯ್ತಲ್ಲ. ಇನ್ನೊಂದೇನು ಹೇಳಿದೆ? ಹಾಂ, ಫಾರ್ ಟು ಟಾಕ್ ಅಬೌಟ್ ಟೆಂಪರರಿ ಆಕ್ಷನ್ಸ್ ಆಯ್ತಲ್ಲ, ಅಥವಾ ಆಕ್ಟಿವಿಟೀಸ್. ಹಾಂ, ಸೀನಿಯರ್ಸು ಬರ್ಕೋಬೇಕಾಗಿ ವಿನಂತಿ. ಹಾಂ, ಒಂದ್ಸಲ ಬಿಟ್ಟು 2 ಸಲ ಬರ್ಕೊಂಡ್ರೆ ದೇವರು ಒಳ್ಳೇದು ಮಾಡ್ತಾನೆ, ಕನಸ್ನಾಗೂ ನಿಮ್ಮ ಗ್ರಾಮರ್ ನೆನಪಿರ್ತದೆ. ಓಕೆ, ಯೂಸ್ ನಂಬರ್ 1 ಫಾರ್ ಎನ್ ಆಕ್ಷನ್ ವಿಚ್ ಈಸ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಟಾಕಿಂಗ್, ಫಾರ್ ಎನ್ ಆಕ್ಷನ್ ವಿಚ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಟಾಕಿಂಗ್, ಟು ಟಾಕ್ ಅಬೌಟ್ ಟೆಂಪ್ರರಿ ಆಕ್ಟಿವಿಟೀಸ್. ಮತ್ತೆ ಯಾರು ಹೇಳಿದ್ದ ನಾನು ಇದಕ್ಕಿಂತ ಮುಂಚೆ? ಇಲ್ಲಲ್ಲ, ಇಷ್ಟಲ್ಲ. ಓಕೆ, ಪಾಸಿಟಿವ್ ಸೆಂಟೆನ್ಸಸ್. ಸೊ ಲೆಟ್ಸ್ ಟೇಕ್ ಸಮ್ ಪಾಸಿಟಿವ್ ಸೆಂಟೆನ್ಸಸ್. ಓಕೆ, ಐ ಈಗ ಸದ್ಯ ನಡೀತಾ ಇರುವಂಥ ಕೆಲಸ. ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ನೋಟ್ಸ್. ಆಯ್ತಾ? ನಾನು ನೋಟ್ಸ್ ಬರೆಯುತ್ತಾ ಇದ್ದೇನೆ. ಓಕೆ, ನಾನು ನೋಟ್ಸ್ ಬರೆಯುತ್ತಾ ಇದ್ದೇನೆ. ಈಗ We ಸದ್ಯ are ನಡೀತಾ ಇದೆ. attending the class. ಹಾಂ, I am talking with you, sir. ಎಸ್, ವಿ ಆರ್ ಅಟೆಂಡಿಂಗ್ ದ ಕ್ಲಾಸ್. ನಾವು ಕ್ಲಾಸ್ ಅಟೆಂಡ್ ಆಗುತ್ತಾ ಇದ್ದೇವೆ. We are listening the class. ವಿ ಆರ್ ಲಿಸನಿಂಗ್ ಟು. ಇಂಗ್ಲಿಷ್ನಲ್ಲಿ ಲಿಸನ್ ಅನ್ನೋ ಶಬ್ದ ಯಾವಾಗ ಬೇಕಾದರೂ ಬಂದರೂ ಮುಂದೆ ಟು ಇರಬೇಕು. ಓಕೆ, ಐ ವಿ Okay, sir. ಯು ಆರ್ Riding a bicycle. ರೈಡಿಂಗ್ ಅ ಬಿ ವೈ ಯು ಆರ್ ರೈಡಿಂಗ್ ಅ ಬೈಸಿಕಲ್. ಏನಂಗಂದ್ರೆ ನೀವು ಬೈಸಿಕಲ್ನ ಚಲಾಯಿಸುತ್ತಿ. ಏನೋಪ್ಪ ಇದು ಎಷ್ಟು ದೊಡ್ಡದು. ಚಲಾಯಿಸುತ್ತಿದ್ದೀರಾ. ಚಲಾಯಿಸುತ್ತಿದ್ದೇವೆ. ಚಲಾಯಿಸುತ್ತಿದ್ದೀರಾ ಅಂತಲ್ಲ. ಸರ್ ಅದು ಕ್ವಶನ್ ಆಗುತ್ತಲ್ವಾ ಸರ್, ಚಲಾಯಿಸುತ್ತಿದ್ದೀರಾ? ಏ ಚಲಿಸುತ್ತಿದ್ದೇವೆ ಸರ್. ಓಕೆ, ಚಲಿಸುತ್ತಿದ್ದೇನೆ. ರೀ ಬೇಕಾ? ಚಲಾಯಿಸುತ್ತೇವೆ ಆಗತ್ತೆ ನೋಡಿ ಸರ್. ಏ ಯು ಚಲಿಸು ಅಂದ್ರೆ ಏನು? ನೀವು ಮಾಡಾಕತ್ತೀರಿ ಅಂದಂಗ. ಚಲಾಯಿಸುತ್ತಿದ್ದೇನೆ. ಅಲ್ಲ ಚಲಿಸುತ್ತಿದ್ದೇನೆ ಸರ್. ಚಲಾಯಿಸುತ್ತಿದ್ದೇನೆ. ಅಲ್ಲ, ಹಾ. ನೀವು ಮಾಡಾಕತ್ತೀರಿ ಅಂತ ಹೇಳ್ಬೇಕು. ಹೌದು ಸರ್, ನಾನ್ ಆಕ್ಷನ್ ಮಾಡಿದ ನಡೆದ. ಈಗ ಐ ಆಮ್ ರೈಡಿಂಗ್ ಅಂದ್ರೆ ನಾನು ಚಲಾಯಿಸುತ್ತಿದ್ದೇನೆ. ಯು ಆರ್ ರೈಡಿಂಗ್ ಅಂದ್ರೆ ನೀವು ಚಲಾಯಿಸುತ್ತಿದ್ದೀರಿ ಅಂದಂಗ. ಹೌದಲ್ಲ, ನೀವು ಚಲಾಯಿಸೋಗತ್ತೀರಿ ಅಂದಂಗ. ಎಸ್ ಸರ್, ಎಸ್ ಓಕೆ, ಸರ್, ಕರೆಕ್ಟ್. ಹಾ, ಸರ್ They are traveling. ಓಕೆ, ದೇ ಆರ್ ಆರ್ ಯು ಟ್ರಾವೆಲಿಂಗ್. ಅಂದ್ರೆ ಕ್ವಶನ್ ಬರುತ್ತೆ. ಹಾ, ದೇ ಆರ್ ಸಣ್ಣದು ಹೇಳ್ರಪ್ಪ, ಈಟಿಂಗ್. ದೇ ಆರ್ ಟ್ರಾವೆಲಿಂಗ್ ಇನ್ ಬಸ್. ಕನ್ನಡ ದೊಡ್ಡದಾಕತ್ತಲ್ಲೇ. ಹಾ ದೇ ಸರ್. ಆರ್ ಈಟಿಂಗ್ ಫುಡ್, ತಿನ್ನುತ್ತಾ ಇದ್ದಾರೆ. ಹಿ ಈಸ್ He is sleeping. ಯೂಸಿಂಗ್ ಹಿಸ್ ಮೊಬೈಲ್. ಶಿ ಈಸ್ ಗೋಯಿಂಗ್ ಟು ಮಾರ್ಕೆಟ್. ಹಾ, ಹಿಸ್ ಫೋನ್ ಅಂತ ಬರೀತೀನಿ. ಉಪಯೋಗಿಸುತ್ತಾ ಇದ್ದಾನೆ. ತಿನ್ನುತ್ತಿದ್ದಾರೆ ಅಂತ ನಡೀತಿತ್ತು. ಹಾ, ದೇ ಆರ್ ಈಟಿಂಗ್ ಫುಡ್, ತಿನ್ನುತ್ತಾ ಇದ್ದಾರೆ. ತಿನ್ನುತ್ತಿದ್ದಾರೆ. ತಿನ್ನುತ್ತಿದ್ದಾರೆ. ಹಾ, ನಡೀತದ. ನಾ ದೊಡ್ಡ ಶಬ್ದ ಆತಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿ ಒಸಿ ತುಂಡು ಹಾಕು ಅಂತಾರಲ್ಲ ರಾಜ್ಕುಮಾರ್, ಹಿಂಗೆ ಹಾಕಿದೆ. ಅವರು ಊಟವನ್ನು ತಿನ್ನುತ್ತಿದ್ದಾರೆ. ಹಾ, ಏನಿದೆ? ಹಿ ಈಸ್ ಯೂಸಿಂಗ್ ಹಿಸ್ ಫೋನ್, ಉಪಯೋಗಿಸುತ್ತಾ ಇದ್ದಾನೆ. ಅವನು ಮೊಬೈಲ್ ಉಪಯೋಗಿಸುತ್ತಾ ಇದ್ದಾನೆ. ಕನ್ನಡದಲ್ಲಿ going to ಬರಿಬೇಕಾದ್ರೆ market. ಈಸಿಯಾಗಿ ಬರ್ತಾವ. ಕನ್ನಡದಲ್ಲಿ ಬರಿಬೇಕಾದ್ರೆ ಈಸಿಯಾಗಿ ಬರ್ತಾವ. ಹಿಂಗೆ ಇಂಗ್ಲಿಷ್ ಸ್ಪೆಲ್ಲಿಂಗ್ ಬರಿಬೇಕಾದ್ರೆ ಸ್ವಲ್ಪ. ಓಕೆ, He is drinking a tea. ಶಿ ಈಸ್. ಗೋಯಿಂಗ್ ಟು Prepare. ಮಾರ್ಕೆಟ್. ಹಾ, ನಾನು ಒಂದ್ಸಲ ಒಂದು ಎಕ್ಸಾಂಪಲ್ ಬರದೆ.
ಏನಂತೆ ಶೀ ಈಸ್ ಕುಕಿಂಗ್ ಅಂತ ಹೇಳಿ ಒಬ್ಬರು ಬೇಜಾರು ಮಾಡ್ಕೊಂಡ್ಬಿಟ್ರೆ ಹೆಣ್ಮಕ್ಳು. ಏನು ಸರ್ ಪ್ರತಿ ಎಕ್ಸಾಂಪಲ್ ಬರೀ ಅಡುಗೆನೇ ಮಾಡಿಸ್ತಾರಲ್ಲ ಹೆಣ್ಮಕ್ಳಿಗೆ, ಬೇರೆ ಏನು ಮಾಡಂಗಿಲ್ಲ ಅವ್ರು ಅಂತೇಳಿ. ಹೊಸದು ಬರೀರಿ ಏನಾದರೂ, ದೊಡ್ಡದು ಬರೀರಿ. ಶಿ ಈಸ್ ವರ್ಕಿಂಗ್ ಇನ್ ಬ್ಯಾಂಕ್ ಅಂತ ಬರೀರಿ, ಶಿ ಈಸ್ ವರ್ಕಿಂಗ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಬರ್ರಿ. ಆಗಲಿ ಜೈ ಅಂದ್ಬಿಟ್ಟೆ. ಶಿ ಈಸ್ ಗೋಯಿಂಗ್ ಟು ಸರ್ ಉಪಯೋಗಿಸುತ್ತಾ ಇದ್ದಾನೆ ಮಿಸ್ಟೇಕ್ ಆಗಿದೆ ಸರ್. ಹಾಂ, ಡಬಲ್ ಐ ಎಸ್, ವೆರಿ ಗುಡ್. ಓಕೆ, ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್. ಹೋಗುತ್ತಾ ಇದ್ದಾಳೆ. ಹೋಗುತ್ತಿದ್ದಾರೆ. ಹಾಂ ಹೋಗುತ್ತಿದ್ದಾಳೆ. ಹೋಗುತ್ತಿದ್ದಾಳೆ ಸರ್. ಹಾಂ, ಹೋಗುತ್ತಾ ಇದ್ದಾಳೆ, ಹೋಗುತ್ತಿದ್ದಾಳೆ. ಹಾ ಸರ್. ಇಟ್ ಈಸ್. It is raining heavily. ಹೌದು, ಇಲ್ಲಿ ಹುಬ್ಳ್ಯಾಗೂ ರೇನ್ ಆಗ್ತಾ ಇದೆ, ನಿಮ್ಮೂರಾಗೂ ಮಳೆ ಆಗಿದ್ರೆ ಬರ್ಕೊಳ್ಳಿ. ಓಕೆ, ಏನದು ಮಳೆಯಾಗುತ್ತಾ ಮಳೆ ಆಗುತ್ತಿದೆ. ಇದೆ. ಓಕೆ, ಅರ್ಥ ಆಯ್ತಲ್ಲ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಇಸ್ ಇಟ್ ನೈಸ್? ಈಸಿ ಐತಲ್ಲ ಪಾಠ ಇದೆ? ಹೌದು ಸರ್. ಇಟ್ಸ್ ಎನ್ ಈಸಿ ಲೆಸನ್. ಓಕೆ, ನಾನು ಕಾಪಿ ಮಾಡಿ ಮುಂದೆ ಪೇಸ್ಟ್ ಮಾಡ್ಕೊಂಡು ಬರಿತೇನೆ. ನೀವು ಸ್ವಲ್ಪ ಮನಸ್ಸಿಗೆ ಸರ್. ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ, ಭಾಳ ಸರ್. ಫಾಸ್ಟ್. ಯಾರಲ್ಲಿ? ಚಂದ್ರ ಹಿರೇಮಠ ಸರ್. ಎಸ್, ಚಂದ್ರ ಅವರೇ ಎಲ್ಲಿದ್ದೀರಾ? ಲೇಟಾಗಿ ಜಾಯ್ನ್ ಆದ್ರಿ? ಡ್ಯೂಟಿಯಿಂದ ಇವತ್ತು ಕ್ಲಾಸ್ ಅಟೆಂಡ್ ಆಗಿದ್ದೀನಿ ಸರ್, ನೋಡ್ತಾ ಇದ್ದೀನಿ. ಇವತ್ತು ಜಾಯ್ನ್ ಆಗಿದ್ದೀರಿ? ಓಕೆ. ಹಾ ಹಾಂ, ಸೊ ಮೊದ್ಲು ನೀವು ಇದನ್ನ ಹೆಸರು ಬದಲಿ ಮಾಡ್ಕೋಬೇಕು. ಓಪೋ ಅಂತ ಐತಿ, ಚಂದ್ರಯ್ಯ. ಹಾಂ, ಹಾ ಎಚ್. ಸರ್. ಹಾಂ, ಚಂದ್ರಯ್ಯ ಎಚ್. ಆಯ್ತಾ? ಫಸ್ಟ್ ಕ್ಲಾಸ್ ಇವತ್ತು, ಫಸ್ಟ್ ಕ್ಲಾಸ್. ಫಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಕಡೆ ಮೊಬೈಲ್ ಇಟ್ಕೊಂಡು ವಾಸ್ತು ಪ್ರಕಾರ ಹಾ ಒಂದು ಸರ್. ಕಡೆ ಜಾಗ ಹುಡುಕ್ಬೇಕು ನೀವು ಮೊದಲು, ಎಲ್ಲಿ ಒಳ್ಳೆ ನೆಟ್ವರ್ಕ್ ಬರ್ತದೆ. ಹಾಂ, ಒಳ್ಳೆ ಟೇಬಲ್ ಸರ್. ಪೆನ್ನು ಬುಕ್ಕು ಇಟ್ಕೊಂಡು ಒಂದು ಕಡೆ ಕೂತ್ಕೋಬೇಕು. ಆಯ್ತಾ? ಮತ್ತೆ ಕ್ಲಾಸ್ ಸರಿ ಸರ್. ಗ್ರೂಪ್ನಾಗ ಏನು ಮೆಸೇಜ್ ಬರ್ತದಲ್ಲ, ಆವಾಗ ಗ್ರೂಪ್ನಲ್ಲಿ ಹಾ ಜಾಯ್ನ್ ಸರ್. ಆಗಿರ್ಬೇಕು. ನಾವು 15 ನಿಮಿಷ ವಾರ್ಮಪ್ ಮಾಡ್ತೀವಿ, ವಾರ್ಮಪ್. ಓಕೆ, ಎಕ್ಸಸೈಸ್ ಚಾಲೂ ಮಾಡೋಕೆ. ಸರಿ ಸರ್. ಹಾಂ, ಅಂದ್ರೆ ಅವಾಗ ಗೊತ್ತಾಗ್ತದೆ ನಿಮ್ಗೆ ಏನು ನಡೋತಿಲ್ಲ ಅಂತ ಹೇಳಿ. ಇಲ್ಲಕಂದ್ರೆ ಏನಾಗ್ತದೆ ಸರಿ ಗೊತ್ತಾ, ಸರ್. ಕಳ್ಕೊಂಡ್ಬಿಡ್ತೀವಿ ನಾವು, ಕ್ಯಾ ಚಲ್ರ ಅಂತೇಳಿ. ಉಪೇಂದ್ರ ಪಿಕ್ಚರ್ ಇದ್ದಂಗೆ ಹೌದು ಸರ್. ಇಂಗ್ಲೀಷ್ ಕಲಿಸೋದಂತಂದ್ರೆ ಏನೂ ತಿಳಿಯಂಗಿಲ್ಲ, ಸ್ವಲ್ಪ ಮಿಸ್ ಆದರೂ ಸಹಿತ. ಹಾಂ, ಏನಿದೆ ಡ್ಯೂಟಿ ಟೈಮಿಂಗ್ ಏನಿದೆ? ಡ್ಯೂಟಿ ಟೈಮಿಂಗ್ ಇಲ್ಲ ಸರ್, ಇವತ್ತು ದೀಪಾವಳಿ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ತಿಲ್ಲ ಏನು ಮಾಡ್ತಿರ್ತಾವು? ಸರ್. ಡ್ರೈವರ್ ಸರ್, KSRTC. ಹಾಂ, ವೆರಿ ನೈಸ್. ಮೈ ಬ್ರದರ್ ಇಸ್ ಅ ಕಂಟ್ರೋಲರ್ ಇನ್ ಧಾರವಾಡ. ನಮ್ಮ ಅಣ್ಣವರು ಹೌದಾ ಸರ್? ಧಾರವಾಡ ಡಿಪೋ ಕಂಟ್ರೋಲರ್ ಇದ್ದಾರೆ. ಹೌದಾ ಸರ್? ಎಸ್, ಆಮೇಲೆ ಪರ್ಸನಲ್ ಆಗಿ ಸರಿ ಮಾತಾಡೋಣ. ನಾವು ಸ್ಟಾರ್ಟ್ ರೈಟಿಂಗ್ ಸರಿ ನೋಟ್ಸ್ ಬರ್ಕೊಡ್ರಿ. ಸರಿ ಸರ್. ಓಕೆ, ನೋಡಿ ಈಗ ಪಾಸಿಟಿವ್ ಸೆಂಟೆನ್ಸ್ ಮೇಲೆ ಆಯಿತು. ಈಗ ನೆಗೆಟಿವ್ ಸೆಂಟೆನ್ಸ್. ಹೋಗುತ್ತಾ ಇದ್ದೇನೆ ಹೋಗಿ ಹೋಗುತ್ತಾ ಇಲ್ಲ ಆಕೈತಿ. ಆಯ್ತಾ? ಹಾಂ, ಬರ್ಕೊಳ್ಳಿ. ಓಕೆ, ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಂತ ಬರ್ತದೆ. ಏ ಕ್ಯಾ ಹುವಾ? ನೆಗೆಟಿವ್ ಸೆಂಟೆನ್ಸಸ್, ರೈಟ್? ಐ ಆಮ್ ರೈಟಿಂಗ್ ಹೋಗಿ ಐ ಆಮ್ ನಾಟ್ ರೈಟಿಂಗ್. ಸರ್. ಎಸ್ ಮಿಸ್ಟರ್ ಪಟೇಲ್. ಸರ್, ಪಟೇಲ್ ಸರ್ ಹೇಳಿ. ಇಟ್ ಈಸ್ ರೈನಿಂಗ್, ಮಳೆ ಬರುತ್ತಿದೆ ಅನ್ನೋದಕ್ಕೆ ಅಷ್ಟೇನಾ? ಅದಕ್ಕಿಂತ ಕಂಟಿನ್ಯೂ ಏನಾಗಿದೆ? ಇಟ್ ಈಸ್ ರೈನಿಂಗ್ ಕಮ್ಮಿಂಗ್ ಏನಿಲ್ಲ. ಇಲ್ಲ, ಇಟ್ ಈಸ್ ರೈನಿಂಗ್ ಅಷ್ಟೇ. ರೇನ್ ಈಸ್ ಕಮಿಂಗ್ ಅನ್ಬಾರ್ದು ಯಾವಾಗಲೂ. ಸಮ್ಟೈಮ್ಸ್ ಒಂದು ಕೆಲವು ಜನ ಅಂತಾರೆ ರೇನ್ ಈಸ್ ಕಮಿಂಗ್ ಅಂತಾರೆ, ಅದೆಲ್ಲ ಅನ್ಬಾರ್ದು. ಇಟ್ ಈಸ್ ರೈನಿಂಗ್ ಅಷ್ಟೇ. ಇಟ್ ಈಸ್ ರೈನಿಂಗ್ ಹೆವಿಲಿ, ಇಟ್ ಈಸ್ ರೈನಿಂಗ್ ಫ್ರಮ್ 1 hour, ಫ್ರಮ್ 10 minutes, ಫಾರ್ 10 minutes, ಹಿಂಗೆಲ್ಲ ಮುಂದೆ ಬರ್ತದ. ಬಟ್ ಮಳೆ ಆಗ್ತಾ ಇದೆ ಅನ್ನಕ್ಕೆ ಇಟ್ ಈಸ್ ರೈನಿಂಗ್. ಇಲ್ಲಿ ಮಳೆ ಆಗ್ತಾ ಇದೆ ಅನ್ನಕ್ಕೆ ಇಟ್ಸ್ ರೈನಿಂಗ್ ಹಿಯರ್. ಆಮೇಲೆ ಬರ್ತೀನಿ, ಈಗ ಮಳಿ ಬರತ್ತೆ ಹಿಂಗೆ. ಓಕೆ, ಐ ಆಮ್ ನಾಟ್ ರೈಟಿಂಗ್, ನಾನು ಬರೆಯುತ್ತಾ ಇಲ್ಲ. ಓಕೆ, ವಿ ಆರ್ ನಾಟ್ ಅಟೆಂಡಿಂಗ್ ದ ಕ್ಲಾಸ್. ವಿ ಆರ್ ನಾಟ್ ಆಗುತ್ತಾ ಇಲ್ಲ, ಅಟೆಂಡ್ ಆಗುತ್ತಾ ಇಲ್ಲ, ಹಾಜರಾಗುತ್ತಾ ಇಲ್ಲ. ಯು ಆರ್ ನಾಟ್ ರೈಡಿಂಗ್ ಅ ಬೈಸಿಕಲ್, ನೀವು ಬೈಸಿಕಲ್ನ ಚಲಾಯಿಸುತ್ತಾ. ನೋಡ್ರಿ ಇಲ್ಲಿ ಇದಕ್ಕೆ ಕನ್ಫ್ಯೂಸ್ ಆಗತ್ತೆ. ಚಲಾಯಿಸುತ್ತಿಲ್ಲ. ದೇ ಆರ್ ನಾಟ್ ಈಟಿಂಗ್ ಫುಡ್, ಅವರು ಊಟ ತಿನ್ನುತ್ತಾ ಇಲ್ಲ. ನಿಮಗೆ ನೋಟ್ಸ್ ಕಳಿಸ್ತೇನೆ ನಾನು ಆಮೇಲೆ, ಸ್ವಲ್ಪ ಉಳಿದ್ರೆ ಬರ್ಕೊಳ್ಳಿ. ಹಿ ಈಸ್ ನಾಟ್ ಯೂಸಿಂಗ್ ಹಿಸ್ ಫೋನ್, ಅವನು ಅವನ ಫೋನನ್ನು ಉಪಯೋಗಿಸುತ್ತಾ ಇಲ್ಲ. ಓಕೆ, ಶಿ ಈಸ್ ನಾಟ್ ಗೋಯಿಂಗ್ ಟು ದ ಮಾರ್ಕೆಟ್, ಅವರು ಮಾರ್ಕೆಟ್ಗೆ ಹೋಗುತ್ತಾ ಇಲ್ಲ. ಇಟ್ ಈಸ್ ನಾಟ್ ರೈನಿಂಗ್, ಮಳೆ ಆಗುತ್ತಾ ಇಲ್ಲ.
ಮಳೆ ಆಗುತ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಇವೇನಾಯಿತು, ನೆಗೆಟಿವ್ ಸೆಂಟೆನ್ಸಸ್ ಆಯಿತು. ನಾನು ನಿಮ್ಮ ನೋಟ್ಸ್ ಕಳಿಸ್ತೇನೆ. ಓಕೆ, ಹಾಂ. ನೆಕ್ಸ್ಟ್ ಏನು ಬರ್ತದ? ಪಾಸಿಟಿವ್ ಸೆಂಟೆನ್ಸ್ ಆಯಿತು, ನೆಗೆಟಿವ್ ಸೆಂಟೆನ್ಸ್ ಆಯಿತು. ಈಗೇನು ಬಂತು ಗೊತ್ತಾ? ಇಂಟ್ರೋಗೇಟಿವ್, ನೆಗೆಟಿವ್ ಸರ್. ಪಾಸಿಟಿವ್ ಸೆಂಟೆನ್ಸಸ್. ಸ್ವಲ್ಪ ಫಾಸ್ಟ್ ಅನ್ನಿಸ್ತದ. ಹಾಂ, ನೀವು ಸ್ವಲ್ಪ ನೋಟ್ಸ್ ಕಳಿಸ್ತೀನಿ, ಯಾಕಂದ್ರೆ ಡಿಸ್ಕಸ್ ಮಾಡೋಕೆ ನಿಮಗೆ ಟೈಮ್ ಸಿಗೋದಿಲ್ಲ ಅಷ್ಟೇ. ಕರೆಕ್ಟ್ ನೋಟ್ಸ್ ಹಗರ್ ಬರ್ಕೊಂತ ಹೋದಂದ್ರೆ ಡಿಸ್ಕಸ್ ಮಾಡೋಕೆ ನಿಮಗೆ ಟೈಮ್ ಸಿಗೋದಿಲ್ಲ. ಇಲ್ಲಿ ನೋಡ್ರಿ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಏನು ಗೊತ್ತಾ? ಪ್ರಶ್ನಾರ್ಥಕ ಅಂದಂಗೆ ಕ್ವಶನ್ಸನ್ನು ಕೇಳೋದು. ಆಯಿತಾ? ಎಕ್ಸ್ಕ್ಲಾಮೇಟರಿ ಇಲ್ಲ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತಂದರೆ ಕ್ವಶನ್ಸನ್ನು ಕೇಳೋದು ಅಂದಂಗೆ. ಓಕೆ, ಏನು ಬರ್ತದೆ? ಎಮ್ ಐ ರೈಟಿಂಗ್ ನೋಟ್ಸ್? ಎಮ್ ಐ ರೈಟಿಂಗ್ ನೋಟ್ಸ್? ನಾನು ನೋಟ್ಸ್ ಬರೆಯುತ್ತಾ ಇದ್ದೇನೆಯೇ? ಆಯ್ತಾ? ನೋಟ್ಸ್ ಬರೆಯುತ್ತಾ ಇದ್ದೇನೆಯೇ? ಆರ್ ವಿ ಅಟೆಂಡಿಂಗ್ ದ ಕ್ಲಾಸ್? ನಾವು ಕ್ಲಾಸ್ ಹಾಜರ್ ಆಗುತ್ತಾ ಇದ್ದೇವೆಯೇ? ಆಯ್ತಾ? ನೆಕ್ಸ್ಟ್, ಆರ್ ಯು ರೈಡಿಂಗ್ ಅ ಬೈಸಿಕಲ್? ನೀವು ಬೈಸಿಕಲ್ ಚಲಾಯಿಸುತ್ತಿದ್ದೀರಾ? ಆಯ್ತಾ? ನೆಕ್ಸ್ಟ್, ಆರ್ ದೇ ಆರ್ ಈಟಿಂಗ್ ದೇ ಫುಡ್? ತಿನ್ನುತ್ತಾ ಇದ್ದಾರೆಯೇ? ತಿನ್ನುತ್ತಿದ್ದಾರೆಯೇ? ಹಾಂ, ಗುಡ್. ಈಸ್ ಹಿ ಯೂಸಿಂಗ್ ಹಿಸ್ ಫೋನ್? ಅವನು ಅವನ ಫೋನನ್ನು ಉಪಯೋಗಿಸುತ್ತಾ ಇದ್ದಾನೆಯೇ? ಇದ್ದಾನೆಯೇ? ಗುಡ್. ಈಸ್ ಶಿ ಗೋಯಿಂಗ್ ಟು ದ ಮಾರ್ಕೆಟ್? ಅವಳು ಮಾರ್ಕೆಟ್ಗೆ ಹೋಗುತ್ತಾ ಹೋಗುತ್ತಿದ್ದಾಳೆಯೇ? ಇದ್ದಾಳೆಯೇ? ಎಸ್ ಸರ್. ಆಯ್ತಾ? ಈಸ್ ಇಟ್ ರೇನಿಂಗ್? ಇದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಮಳೆ ಬರಾಕತ್ತೇನೋ ಅಂತ ಕೇಳ್ತೀವಲ್ಲ ನಾವು. ನಿಮ್ಮ ಎಲ್ಲರೂ ಹಿಂಗೆ ಕೇಳ್ತಾರೆ ನೋಡ್ರಿ. ಯಾರ್ಯಾರು ಊರಾಗ ಮಳೆ ಆಕತ್ತಲ್ಲ, ಔಟ್ ಗೋಯಿಂಗ್ ಫ್ರೀ ಐತೆ ಅಂತ ಅನ್ನೋದೈತಿ, ಸುಮ್ಮ ಫೋನ್ ಹಚ್ಚಿ ಕೇಳೋದು, ನಿಮ್ಮ ಊರಾಗ ಮಳೆ ಆಗತ್ತನ ಅಂತ ಕೇಳ್ತಾರೆ. ಎಸ್ ಆರ್ ನೋ? ಎಸ್ ಸರ್. ಹಾಂ, ನಿಮ್ಮ ಊರಾಗ ಮಳೆ ಆಗತ್ತನ ಅಂತ ಹೇಳಿ. ಹೌದು ಆಗತ್ತತಿ, ಮನ್ಯಾಗ ಛತ್ರಿ ಇಲ್ಲ ಅಂತ ಹೇಳ್ಬೇಕು. ಎಸ್ ನಿಮ್ಮ ಸರ್. ಊರಾಗ ಎಸ್ ಮಳೆ ಆಗದ ಭಾಳ ಮಂದಿ ಕೇಳ್ಯಾರ ನಂಗೆ ಇವತ್ತು ಹಿಂಗೆ ಫೋನ್ ಮಾಡಿ, ನಿಮ್ಮ ಊರಾಗ ಮಳೆ ಆಗತ್ತನ ಅಂತೇಳಿ. ಹಾಂ ನಾವು ಕೇಳ್ತೀವಿ ಸರ್ ಸೇಮ್. ಹಾಂ, ಓಕೆ, ಗುಡ್. ಐ ಹೋಪ್ ಯು ಅಂಡರ್ಸ್ಟುಡ್. ಬರ್ಕೋತಾ ಇದ್ದೀರಾ? ಬರ್ಕೊಳ್ಳಿ. ಹಾ ಸರ್. ಮಟ್ಟ 1 2 3 ಹೇಳ್ತೀನಿ, 10 ಮಟ್ಟ. ಸರ್ ಹಾಂ, ಹೇಳಿ. ಸರ್, ಈ ಕ್ವಶನ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ಕಂಪಲ್ಸರಿ ಸರ್? ಹೌದು ಸರ್, ಹೌದು ಹೌದು. ಪ್ರಶ್ನಾರ್ಥಕ. ಹ್ಮ್ ಪ್ಲೀಸ್ ರೈಟ್. ಚಂದ್ರಯ್ಯ ಅವರೇ, ನಾನು ಈ ಥರ ದಿನಾಲೂ ಈ ಥರ ವಿಡಿಯೋಸನ್ನು ಮಾಡಿ ಮೊಬೈಲ್ ಆ್ಯಪ್ನಲ್ಲಿ ಹಾಕ್ತಾ ಇರ್ತೀನಿ. ಆಯಿತಾ? ಸೊ ನೀವು ನಿಮಗೆ ಯಾವಾಗಲಾದರೂ ಫ್ರೀ ಟೈಮ್ ಇದ್ದಾಗ ಮತ್ತೆ ವಾಪಸ್ ಇದನ್ನು ಕೇಳಿಸ್ಕೋಬೇಕು. ನೀವು ವಾಪಸ್ ಮತ್ತೆ ಇದನ್ನ ಸರ್ ಕೇಳಿಸ್ಕೋಬೇಕು. ಸರ್ ಹೇಳಿ ಚಂದ್ರಯ್ಯ. ನನಗೆ ಬರ್ತಾ ಇಲ್ಲ ಸರ್. ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ, ನೋಡ್ತಾ ಇರ್ತೀನಿ. ಸ್ವಲ್ಪ ಕಳಿಸ್ತಾ ಇರಿ ಸರ್. ಅವಶ್ಯವಾಗಿ. ನೋಡೋದು. ಹೌದು, ಏನಿಲ್ಲ. ಈಗ ನೋಡ್ರಿ, ಹಾ ಸರ್. ಬೇರೆದವ್ರಿಗೆ ಮತ್ತು ನಮಗೆ ಏನು ಡಿಫ್ರೆನ್ಸ್ ಅಂತಂದ್ರೆ, ಇದೊಂಥರ ಹಾ ಸರ್. ಬಟ್ಟೆ ಇಸ್ತ್ರಿ ಮಾಡಿದಂಗೆ. ಒಂದಿಷ್ಟು ಬಟ್ಟೆಗಳು ಒಂದೇ ಸಲ ಇಸ್ತ್ರಿ ಮಾಡಿದ್ರೆ ಕುತ್ಕೊಂಡ್ಬಿಡ್ತವೆ. ಹಾ ಸರ್. ಇಷ್ಟು ಬಟ್ಟೆಗಳನ್ನ 4-5 ಸಲ ತಿಕ್ಕಬೇಕು. ಒಂದಿಷ್ಟು ಬಟ್ಟೆಗಳಂತ ನಾವು ಮನೆಗೆ ಎಷ್ಟು ತಿಕ್ಕಿರು ನಡೆಯಂಗಿಲ್ಲ. ಅದನ್ನು ಯಾರು ತಿಕ್ಕಾರೋ ಅವರು ತಿಕ್ಕಬೇಕು. ಹಂಗ. ಸೊ ಸರಿ ಯು ಡೋಂಟ್ ವರಿ ಅಬೌಟ್ ಇಟ್. ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಇಂಗ್ಲಿಷ್ ಸರಿ ಬರಂಗಿಲ್ಲ ಸರ್. ಅನ್ನೋ ಮಾತೇ ಇಲ್ಲ. ಸ್ವಲ್ಪ ಟೈಮ್ ಹಿಡಿದಿದೆ ಅಷ್ಟೇ. ಸರಿ ಓಕೆ, ಸರ್. ಆದ್ರೆ ನೀವು ತಾಳ್ಮೆ ಕಳ್ಕೋಬಾರ್ದು. ಇಲ್ಲ ಸರ್. ಈಗ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಆಯ್ತಲ್ಲ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸಸ್. ಆಯ್ತಾ? ನೋಡಿ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇದೆ. ಕ್ವಶನ್ ಮಾಡೋದೈತಲ್ಲ, ಇದರಾಗ ನೆಗೆಟಿವ್ ಹೇಳೋದು. ಎಮ್ ಐ ರೈಟಿಂಗ್ ಐತದಲ್ಲ, ನಾನು ಬರೆಯುತ್ತಾ ಇದ್ದೇನೆ ಅನ್ನೋದು ಎಮ್ ಐ ನಾಟ್ ರೈಟಿಂಗ್? ನಾನು ಬರೆಯುತ್ತಾ ಇಲ್ಲವೇ? ಬರೆತಿದ್ದಲ್ಲವೇ? ಬರೆತಿದ್ದಲ್ಲವೇ? ಭಾಳ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬರೆಯುತ್ತಾ ಇಲ್ಲವೇ? ಆಯ್ತಾ? ಬರೆಯುತ್ತಾ ಇಲ್ಲವೇ? ಓಕೆ. ಆರ್ ವಿ ನಾಟ್ ಅಟೆಂಡಿಂಗ್ ದ ಕ್ಲಾಸ್? ನಾನು ಕ್ಲಾಸ್ ಹಾಜರಾಗುತ್ತಾ ಇಲ್ಲವೇ? ಆರ್ ಯು ನಾಟ್ ರೈಡಿಂಗ್ ಅ ಬೈಸಿಕಲ್? ನೀವು ಬೈಸಿಕಲ್ ಚಲಾಯಿಸುತ್ತಿಲ್ಲವೇ?
ಲವೇ. ಇಲ್ಲವೇ ಹಾ. ಆರ್ ದೇ ನಾಟ್ ಈಟಿಂಗ್ ಫುಡ್? ತಿನ್ನುತ್ತಾ ತಿನ್ನುತ್ತಿದ್ದಿಲ್ಲವೇ ಇಲ್ಲವೇ? ಈಸ್ ಹಿ ನಾಟ್ ಯೂಸಿಂಗ್ ಹಿಸ್ ಫೋನ್? ಉಪಯೋಗಿಸುತ್ತಾ ಇಲ್ಲವೇ ಇಲ್ಲವೇ? ಈಸ್ ಶಿ ನಾಟ್ ಗೋಯಿಂಗ್ ಟು ದ ಮಾರ್ಕೆಟ್? ಹೋಗುತ್ತಾ ಇಲ್ಲವೇ? ಹೋಗುತ್ತವೆ ಈಸ್ ಇಟ್ ನಾಟ್ ರೇನಿಂಗ್? ಮಳೆ ಆಗುತ್ತಾ ಇಲ್ಲವೇ? ಆಯ್ತಾ? ಬರ್ಕೊಳ್ಳಿ, ಪ್ಲೀಸ್ ರೈಟ್. ನಾನು ರೆಕಾರ್ಡ್ ಮಾಡುತ್ತಾ ಇಲ್ಲವೇ? You are recording, sir. ಹಾ, ಹೆದರಿ ಬಿಟ್ಟೆ. ರೆಸ್ಯೂಮ್ ಅಂತ ಯಾಕೆ ಓದ್ತಿದ್ದೆ ನಾನೀಗ? ಸರ್ ಇದು ಪ್ರಿವಿಯಸ್ಲಿ ನೀವು ಮಾಡ್ತಿದ್ರಲ್ಲ ನೋಟ್ಸ್ ಮಾರ್ನಿಂಗ್ ಯೂಸ್ ಮಾಡೋದು ಅದು ಬೆಟರ್ ಅಲ್ವಾ ಸರ್? ಕನ್ವರ್ಸೇಷನ್ ಟೈಮ್ ಜಾಸ್ತಿ ಸಿಗುತ್ತೆ. ಕರೆಕ್ಟ್. ಒಂದು ನಿಮಿಷ ಹೇಳ್ತೇನೆ. ಓಕೆ, ಐ ಆಮ್ ಗೋಣ ಕ್ಲೋಸ್ ದಿಸ್ ನಾವು. ನಾನು ನೋಟ್ಸ್ ಕಳಿಸ್ತೇನೆ ನಿಮಗೆ. ಈಗ ಹಾ ನೋಡ್ರಿ. ಸರ್. ಹ್ಮ್. ಮಾರ್ನಿಂಗ್ ಕಳ್ಸಿದೀರಾ ಸರ್ ಇದು ನೋಟ್ಸ್ ನೈ, ಕಳ್ಸಿದ್ದೀರಾ? ಓ ಸಪ್ರೇಟ, ಎ ಸಪ್ರೇಟ. ಅದೇ ಬೇರೆ, ಇದೇ ಬೇರೆ. ಹಾಂ, ಓಕೆ, ಒಳ್ಳೆಯದು. ಈಗ ನಾನು ಆ್ಯಕ್ಚುಲಿ ಮುಂಚೆ ಹಾಗೆ ಮಾಡ್ತಿದ್ದೆ, ಅದೇ ಬಹಳ ಯೂಸ್ಫುಲ್ ಅಂತ ನನಗೆ ಅನಿಸ್ತು. ಆದರೆ ಸ್ವಲ್ಪ ಜನ ಸ್ಟೂಡೆಂಟ್ಸು ಫೀಡ್ಬ್ಯಾಕ್ ಕಾಲ್ಸ್ ನಾವು ಮಾಡಿದಾಗ ಈ ಥರ ಹೇಳ್ತಾ ಇದ್ದಾರೆ, ಏನಂದರೆ ನೀವು ಕ್ಲಾಸ್ ರನ್ನಿಂಗ್ ಇದ್ದಾಗನೇ ಬರ್ಸಿ, ಇಲ್ಲಕಂದರೆ ಬರೀ ಓದಿದಂಗೆ ಅನಿಸ್ತಾ ಇದೆ ನಮಗೆ ಅಂಥೇಳಿ. ಬಟ್ ಮೈ ಒಪಿನಿಯನ್ ಆ್ಯಕ್ಚುಲಿ ದಟ್ ಈಸ್ ಬೆಟರ್. ನನಗನ್ನಿಸ್ತದೆ ಅದು ಬೆಟರ್ ಅಂತ. ಯಾಕಂದ್ರೆ ನಿಮ್ಗೆ ಈಗ ನಿಮ್ಮ ಬಾಯಿಂದ ಜಾಸ್ತಿ ಕ್ವಶನ್ಸ್ ಬರಬೇಕು. ನಾ ಜಾಸ್ತಿ ಮಾತಾಡಿದ್ರೆ ನನ್ನ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ನೀವು ಎಲ್ಲ ಈಗ ನಾನು ನಿಮ್ಗೆ ಈ ಸ್ಟಾತಲ್ಲೇ ಈಗ ಟೈಮ್ ಎಷ್ಟಾಯ್ತು? 8:41 ಆಯ್ತು. 8:41. ಇನ್ನು 15 ನಿಮಿಷ. ಎಲ್ಲರಿಗೂ ಒಂದೊಂದು ಕ್ವಶನ್ ಬರ್ತಾವೆ ಅಷ್ಟೆ. ಅದೇ ನಿಮಗೆ ಡೈರೆಕ್ಟಾಗಿ ನೀವು ಮೊದಲ ನೋಟ್ಸ್ ಬರೆದ್ರಿ, ನಾನು ನಿಮ್ಗೆ ಡೈರೆಕ್ಟಾಗಿ ಕ್ವಶನ್ಸನ್ನು ಹೇಳೋದು ಮಾಡಕತ್ತರ ಒಬ್ಬೊಬ್ಬರಿಗೆ 4 ಸಲ 5 ಸಲ ಚಾನ್ಸ್ ಸಿಗ್ತದೆ. ಅರ್ಥ ಆಯ್ತಲ್ಲ? ನನ್ನ ಅಭಿಪ್ರಾಯ ಅದು ಬೆಟರ್. ಆದರೂ ಒಂದು ಪೋಲ್ ಹಾಕ್ತೀನಿ ಇವತ್ತು ಗ್ರೂಪ್ನಲ್ಲಿ, ನಿಮಗೆ ಯಾವುದು ಇಷ್ಟ ಅಂತ. ನಿಮಗೆ ಯಾರು ಜಾಸ್ತಿ ಎದ್ದು ಹೇಳ್ತಾರೆ ಅದನ್ನು ಮಾಡೋಣ ಅಂತ. ಓಕೆ, ಗುಡ್. GOOD, ಗುಡ್. ಓಕೆ ಸರ್ ಸೊ ನಾವು ನಮಗೂ ಮೊದ್ಲು ಹಂಗೆ ಅನಿಸ್ತಾ ಇತ್ತು, ಹಾಂ ಬಟ್ 1 ವೀಕ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗ್ಬಿಡ್ತೈತೆ ಸರ್. ಅದು ಅಲ್ವಾ? ನಾನು ಅದು ಫಸ್ಟ್ ಹೇಳೋಣ ಅನ್ಕೊಂಡೆ, ಬಟ್ ಹಾಂ 1 ವೀಕ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗ್ಬಿಡ್ತು. ಇವಾಗ ಹಾಂ ಒಂಥರ ಇವಾಗ ಮತ್ತೆ 1 ವೀಕ್ ತಗೊಬೇಕು ಸರ್. ಇದು ಒಂದ್ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗೋ ತರ ಆಗ್ತೈತಿ ಇದು. ಹೌದಲ್ಲ? ಸರ್ Yes. ಇನ್ನೊಂದು ಅಂದ್ರೆ, ಹಾಂ ಈಗ ನಮಗೆ ಕ್ವಶನ್ ನೀವು ಹೇಳಿದ್ ಕರೆಕ್ಟ್ ಇದೆ ಸರ್. ಈಗ ನಾವು ಒಬ್ರಿಗೆ ಒಂದೇ ಕ್ವಶನ್ ಬರುತ್ತೆ, ಇಲ್ಲದ್ರೆ ನಾನು ಈಗ ನಿನ್ನೆ ಹೇಳ್ಬೇಕಂದ್ರೆ ಆಗ್ಲೇ ಇಲ್ಲ, ಟೈಮ್ ಸಿಗ್ಲೇ ಇಲ್ಲ. ಬಟ್ ಅದು ಹೌದು, ಒಂದಿದೆ. ನಿಜ 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 ನಿಜ. ಯಾಕಂದ್ರೆ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಏನು? ನೀವು ಎಷ್ಟು ಇಂಗ್ಲಿಷ್ ಮಾತಾಡ್ತೀರಿ ಅಷ್ಟು ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗತ್ತೆ. ನೀವು ಬರೀ ಸಿಹಿ ರುಚಿ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ನೋಡಿದರೆ ನಿಮಗೆ ಅಡಿಗೆ ಮಾಡಕ್ಕೆ ಬರೋದಿಲ್ಲ, ಹೊಟ್ಟೆನೂ ನೀವು ಮಾರ್ನಿಂಗ್ ತುಂಬೋದಿಲ್ಲ. ನೋಟ್ಸ್ ಕಳ್ಸೋದ್ರಿಂದ ಸರ್ ನಮ್ಗೆ ಎಕ್ಸಾಂಪಲ್ಸ್ ಮಾಡಕ್ಕೆ ನಮಗೂ ಟೈಮ್ ಇರುತ್ತೆ, ಮಾಡ್ಕೊಂಡಿರ್ತೀವಿ. ಸೊ ವೆರಿ ನೀವ್ ಗುಡ್. ಹೇಳ್ದಾಗ ನಾವ್ ಹೇಳ್ದಾಗ ತಲೆಲಿ ಉಳಿಯುತ್ತೆ. ಎಸ್ ಸೊ ಎಸ್ ನೀವ್ ಕ್ವಶನ್ ಮಾಡಿದಾಗ ನಾವ್ ಆನ್ಸರ್ ಮಾಡ್ತೀವಲ್ಲ, ಸೊ ತಲೆಲಿ ಉಳಿಯುತ್ತೆ ನಾವ್ ಹೇಳಿದ್ವು ಈ ತರಕ್ಕೆ ಈ ತರ ಯೂಸ್ ಮಾಡ್ಬೇಕಂತ. ಡೆಫಿನೆಟ್ಲಿ ಸೊ ಡೆಫಿನೆಟ್ಲಿ. ಮಾರ್ನಿಂಗ್ ನೀವ್ ಕಳ್ಸಿರೋ ನೋಟ್ಸ್ ನ ನಾವು ಬರಿತಾ ಅದಕ್ಕೆ ಏನ್ ಮಾಡಿರ್ತೀವಿ ನಾವು ಎಕ್ಸಾಂಪಲ್ಸ್ ನ ಸೊ ನಾವ್ ಬರ್ದಿಟ್ಕೊಂಡಿರ್ತೀವಿ. ಸೊ ಹಂಗಾಗಿ ಅದು ಅದು ಗುಡ್ ಅಂತ ನಮ್ಗೆ ಅನ್ಸುತ್ತೆ. ಎಸ್, ನಾನು ನಿಮ್ಗೆ ಪೋಲ್ ಹಾಕ್ತೀನಿ. ನೀವು ಒಂದು ಎಲ್ಲ ಟಿಕ್ ಅಂತ ಒಂದು ಕ್ಲಿಕ್ ಮಾಡಿ, ಆಯಿತಾ? ಗುಡ್. ಓಕೆ, ಆಲ್ ರೈಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಬ್ರಾಸ್ ಟಾಸ್ಕ್. ಈಗ ನೋಡಿ, 4 ಜನ ಅಥವಾ 5 ಜನ ಈಗ ಸದ್ಯ ನಾನು ಮಾಡುತ್ತಾ ಇದ್ದೇನೆ ಅನ್ನುವಂಥದ್ದು ಪಾಸಿಟಿವ್ ಸೆಂಟೆನ್ಸ್ನಾಗ ಹೇಳಬೇಕು, ಆಯಿತಾ? ಒಂದು ರೌಂಡ್ ಎಲ್ಲರಿಗೂ ಬರಲಿ. ಫಸ್ಟ್ ನಾನು ಪಾಸಿಟಿವ್ ಸೆಂಟೆನ್ಸ್, ನಾನು ಮಾಡುತ್ತಾ ಇದ್ದೇನೆ. ಜ್ಯೋತಿ, ಲೀಲಾ, ಮನೀಷಾ, ಮಹಾಲಕ್ಷ್ಮಿ, ಜಲ್ದಿ. I am chatting with some students. ಕನ್ನಡದಾಗ ಮೀನಿಂಗ್ ಹೇಳಬೇಕು. ನಾನು ಸ್ಟೂಡೆಂಟ್ಸ್ ಇರ್ಲಿ, ಅವ್ರಟ್ ಹೇಳ್ತಾರ್ರಿಪ್ಪ, ಬೇಜಾರು ಮಾಡ್ಕೋತಾರ ಮತ್ತೆ ಆಮೇಲೆ. ಜ್ಯೋತಿ. ನಾನು ಸ್ಟೂಡೆಂಟ್ಸ್ ಜೊತೆಗೆ ಚಾಟ್ ಮಾಡ್ತಾ ಇದ್ದೇನೆ. ಗುಡ್. ಲೀಲಾ. ಐ ಆಮ್ ಸ್ಪೀಕಿಂಗ್ ವಿತ್ ಮೈ ಹಸ್ಬೆಂಡ್. ನಾನು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದ್ದೇನೆ. ಮನೀಷಾ. ಐ ಆಮ್ ಲಿಸನಿಂಗ್ ದ ಕ್ಲಾಸ್. ನಾನು ಕ್ಲಾಸ್ ಕೇಳುತ್ತಾ ಇದ್ದೇನೆ. ಲಿಸನಿಂಗ್ ಟು ದ ಕ್ಲಾಸ್. ಸಾರಿ, ಲಿಸನಿಂಗ್ ಟು ದ ಕ್ಲಾಸ್.
ಓಕೆ, ಮಹಾಲಕ್ಷ್ಮಿ. ಹಾ, ಹೇಳಿ. I am writing the notes. ಓಕೆ, ಐ ಆಮ್ ರೈಟಿಂಗ್ ನೋಟ್ಸ್. ಆಯ್ತಾ? ವೆರಿ Writing ಗುಡ್. notes. ಆಲ್ರೈಟ್, ಗುಡ್. ಥ್ಯಾಂಕ್ ಯು. ಸೊ ಇದೆಲ್ಲ ಏನಾಯ್ತು? ಮಾಡ್ತಾ ಇದ್ದೇನೆ. ಈಗ ಮಾಡ್ತಾ ಇಲ್ಲ. ಸುನೀತಾ, ನೀವೊಂದು ಹೇಳ್ಬಿಡಮ್ಮ. ಸುನೀತಾ ಗೌಡ. I am not preparing the food. ಯಾರದು? ನಾನೇ ಸುನೀತಾ. ಹಾಂ, ಸುನೀತಾ. ಓಕೆ. ಐ ಆಮ್ ನಾಟ್ ಪ್ರಿಪೇರಿಂಗ್ ಫುಡ್. ಫುಡ್ ಅನ್ಬೇಕಾ? ಫುಡ್ ಅನ್ನಬಾರ್ದು, ಫುಡ್. ಫುಡ್. ದೀರ್ಘಸ್ವರ, ಋಸ್ವಸ್ವರ ಅಲ್ಲ, ದೀರ್ಘಸ್ವರ. ಐ ಆಮ್ ನಾಟ್ ಪ್ರಿಪೇರಿಂಗ್ ಫುಡ್. ನಾನು ಅಡುಗೆ ಮಾಡುತ್ತಾ ಇಲ್ಲ ಅಥವಾ ಅಡುಗೆ ತಯಾರಿಸುತ್ತಾ ಇಲ್ಲ. ಪವನ್ ಸರ್, ಕಾವ್ಯ ಪಿ.ಕೆ., ಜ್ಯೋತಿ ಫರ್ನಾಂಡಿಸ್. ನಾಟ್ ಜಲ್ದಿ. ವಿ ಆರ್ ನಾಟ್ ಬರ್ನಿಂಗ್ ಕ್ರ್ಯಾಕರ್ಸ್. ಹಾಂ, ಏನಂಗಂದ್ರ? ನಾವು ಪಟಾಕಿ ಹೊಡಿತಾ ಇಲ್ಲ. ಹಾಂ, ನೆಕ್ಸ್ಟ್. ಯಾರ ಹೆಸರು ಹೇಳಿನವ್ರು ಹೇಳ್ಬೇಕು? ಪವನ್ ಸರ್. ಐ ಆಮ್ ನಾಟ್ ವಾಚಿಂಗ್ ವಿಡಿಯೋ. ಹಾಂ ನಾನು ವಿಡಿಯೋ ನೋಡುತ್ತಿಲ್ಲ. ಹಾಂ, ಜ್ಯೋತಿ ಫರ್ನಾಂಡಿಸ್. ಐ ಆಮ್ ಟ್ರೈಂಗ್ ಟು ಸ್ಪೀಕ್ ಇಂಗ್ಲಿಷ್. ಅಲ್ಲ, ಇದು ನಾಟ್ನಾಗ ಅದ. ನಿಮ್ದು ಕರೆಕ್ಟ್ ಸೆಂಟೆನ್ಸ್ ಇದೆ. ಅದ್ರ ಪಾಸಿಟಿವ್ ಆಯಿತು. ಈಗ ನೆಗೆಟಿವ್ ಹೇಳಿ. ಜ್ಯೋತಿ ಫರ್ನಾಂಡಿಸ್ ಅಂತ ಹೆಸರು ಕೇಳಿದ್ರೆ ಇವ್ರು ಗೋವಾದವ್ರನ್ನ ಅನಿಸ್ತದ ನನಗೆ ಫಸ್ಟ್. ಜ್ಯೋತಿ, ವೇರ್ ಆರ್ ಯು ಬೇಸಿಕಲಿ ಫ್ರಮ್? ಕುಮಟಾ ಸರ್. ಹಾಂ, ಕುಮಟಾ. ಕುಮ್ಟಾ. ಓಕೆ. ಹಾಂ, ಗುಡ್. ಓಕೆ, ಸೊ ನೆಗೆಟಿವ್ ಹೇಳಿ. ನೆಗೆಟಿವ್ ಸೆಂಟೆನ್ಸ್. ಐ ಆಮ್ ನಾಟ್. ಹಾಂ, ನಾನು ಐ ಆಮ್ ನಾನು ಮಾತನಾಡುತ್ತಾ ಇಲ್ಲ. ಏನಂತಾರೆ? ಸ್ಪೀಕಿಂಗ್. ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಇವೆಲ್ಲ ಏನಾಯ್ತು? ಪಾಸಿಟಿವ್ ಆಯಿತು, ನೆಗೆಟಿವ್ ಆಯಿತು. ಇನ್ಮೇಲೆ ನೀವು ಕ್ವಶನ್ ಕೇಳಬೇಕು, ನನಗೆ ಕೇಳಬೇಕು. ಸ್ವಂತ ನಮಗೆ ಸೂಟ್ ಆಗುವಂಥವು ಕೇಳ್ರಿ. ಆರ್ ಯು ಕುಕಿಂಗ್ ಅಂತೆಲ್ಲ ಹಿಂಗೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಆಯ್ತಲ್ಲ? ನಿಮಗೂ ಗೊತ್ತಿರುತ್ತೆ ಅದು ಉತ್ತರ, ಅಂಥವು ಕೇಳಬೇಡ್ರಿ. ಹಾಂ, ಸೊ ಎಸ್, ನಾವು ಆರ್ ಯು ಪ್ಲಸ್ ಈಗ ಬರ್ತೀನಿ. ಬಂದೆ. ಎಲ್ಲಿ ಯಾರದು? ಹಾಂ, ಎಲ್ಲರಿಗೂ ಒಂದು ಸಮಾಧಾನಕರ ಬಹುಮಾನ ಸಿಗ್ತದೆ. ಹಾಂ, ರೂಪಶ್ರೀ, ಗುರುರಾಜ್ ಪಿ, ಜಯಶ್ರೀ, ಕಮಾನ್ ಗೋ ಹೆಡ್. ಆರ್ ಯು ಪ್ಲಸ್ V4. ರೂಪಶ್ರೀ, Am I talking with you, sir? ಆರ್ ಯು ಅಷ್ಟ ಕೇಳಬೇಕು. Are you okay? Are you drinking, sir? ಏ ಮುಂದುವರೆಸಿ Sir, are you ಸೆಂಟೆನ್ಸ್ drinking ಅರ್ಧ water? ಮಾಡ್ಬೇಕು. ಯಾರದು? Sorry, sir. ನಾನು ವಾಟರ್. ರೂಪಶ್ರೀ. ಆರ್ ಯು ಡ್ರಿಂಕಿಂಗ್ ವಾಟರ್? Yeah, sir. ಎಸ್, ಐ Are ಆಮ್ you drinking ವಾಟರ್. water? ಎಸ್, ಐ ಆಮ್ ಡ್ರಿಂಕಿಂಗ್ ವಾಟರ್. ಹಾಂ, Yeah, sir. Are you eating food? ನೋ, ಐ ಆಮ್ ನಾಟ್ ಈಟಿಂಗ್ ಫುಡ್. Are you riding the car, sir? ಆರ್ ಯು ಡ್ರೈವಿಂಗ್ ಕಾರ್? ರೈಡಿಂಗ್ ಅಂದ್ರೆ ಮೇಲೆ ಕುಂತು ಓಡಿಸೋದು, ಡ್ರೈವಿಂಗ್ ಅಂದ್ರೆ ಒಳಗೆ ಕುಂತು ಓಡಿಸೋದು. ಏನು ಬೇಕಾದಾಗಲಿ. ಫಾರ್ ಎಕ್ಸಾಂಪಲ್, ರೈಡಿಂಗ್ ಸೈಕಲ್ ಮೇಲೆ, ರೈಡಿಂಗ್ ಹಾರ್ಸ್ ಮೇಲೆ, ರೈಡಿಂಗ್ ಎನ್ ಎಲಿಫೆಂಟ್ ಮೇಲೆ. ಹಾಂ, ಡ್ರೈವಿಂಗ್ ಅಂದ್ರೆ ಒಳಗೆ ಕುಂತು ಓಡಿಸೋದು. ಓಕೆ, ಸರ್ Are you ಇವತ್ತೇ driving ಮೀನಿಂಗ್ car? ಗೊತ್ತಾಗಿದ್ದು ನನಗೆ. ಡ್ರೈವಿಂಗ್ ರೈಡಿಂಗ್ ಏನಮ್ಮ? ರೈಡಿಂಗ್ ಮತ್ತೆ ಡ್ರೈವಿಂಗ್ ಇವತ್ತೇ ಫಸ್ಟ್ ಸರ್ ಗೊತ್ತಾಗಿದ್ದು ಮೀನಿಂಗ್. ಹಾಂ, ಸ್ವಲ್ಪ ಅದು ಎರಡು ಸೇಮ್ ಅನಿಸ್ತದೆ. ಬಟ್ ಅದು ಏನಂದ್ರೆ ಮೇಲೆ ಕುಂತು ಓಡಿಸೋದಕ್ಕೆಲ್ಲ ರೈಡಿಂಗ್ ಬೇಕಾದ ಕುದುರೆ, ಆನೆ, ಒಂಟೆ. ಬೈಕ್ ರೈಡಿಂಗ್ ಅಂತ ಬರುತ್ತಲ್ವ ಸರ್? ಹೌದು. ಸ್ಕೂಟಿ ಇಷ್ಟು ದಿವಸ ಓಡಿಸ್ತಾ ಇದೀನಿ ಸರ್, ಬಟ್ ರೈಡಿಂಗ್ ಅಂತ ಹೇಳ್ತಿದ್ದೀನಿ. ಮೇಲೆ ಆ ಬೈಕ್ ಮೇಲೆ ಅಥವಾ ಇನ್ಸೈಡ್ ಕಾರ್ ಆತರ ನಂಗೆ ಮೀನಿಂಗ್ ಇವತ್ತೇ ಗೊತ್ತಾಗಿತ್ತು. ಕರೆಕ್ಟ್. ಮತ್ತೆ ಇನ್ನೊಂದು ಹೇಳ್ತೇನೆ ಕೇಳ್ರಿ. ಮತ್ತೆ ಹಿಂಗೈತ್ರಿ ಸರ್, ನಾವು ಓಲಾ ಬುಕ್ ಮಾಡಿದ್ದೆ ಸರ್ ಮೊನ್ನೆ. ಯುವರ್ ರೈಡ್ ಈಸ್ ರೆಡಿ ಅಂತ ಬಂತಲ್ಲ ಸರ್. ಮೊನ್ನೆ ಯಾರೋ ಕೇಳಿದ್ರು ನಂಗೆ ಹಿಂಗೆ. ಮೊನ್ನೆ ಸರ್ ನಾನು ಓಲಾ ಬುಕ್ ಮಾಡಿದ್ದೆ, ಯುವರ್ ರೈಡ್ ಈಸ್ ರೆಡಿ ಹಿಂಗಂತ ಬಂತಲ್ಲ ಸರ್. ಏನು ಹಿಂಗೆ? ನಾ ಮೇಲೆ ಕುಂತಿರ್ಲಿಲ್ಲ. ಹಂಗಲ್ಲ, ಅಲ್ಲಿ ನೀವು ಓಡಿಸ್ತಿರಂಗಿಲ್ಲ. ಯು ಆರ್ ಅ ಪ್ಯಾಸೆಂಜರ್ ಓವರ್ ದೇರ್. ಮತ್ತೆ ಏನು ಮಾಡ್ತಾರಂದ್ರೆ ಒಂದ್ಸಲ ರೈಡರ್ ಅಂತ ಬರುತ್ತೆ ಸರ್. ಅದು ಅದ ರೈಡರ್ ಇಸ್ ರೆಡಿ ಅಂತ. ರೈಡರ್ ಇಸ್ ದೇರ್ ಹಂಗೆಲ್ಲ ಬರ್ತದ. ಮತ್ತು ಇನ್ನೊಂದಿಷ್ಟಂದ್ರೆ ಭಾಳಷ್ಟು ಕೀವರ್ಡ್ಸ್ಗಳನ್ನ ಯೂಸ್ ಮಾಡಲಾರ್ದೆ ಟೆಕ್ಗೆ ಕನ್ಫ್ಯೂಸ್ ಮಾಡಬಾರ್ದು ಅಂತ ಹೇಳಿ ಅವ್ರೇನು ಮಾಡಿಬಿಡ್ತಾರೆ, ನ್ಯೂಟ್ರಲ್ ಮಾಡಿಬಿಡ್ತಾರೆ ಅದನ್ನು. ಈಸಿ ಟು, ಮತ್ತು ಇನ್ನೊಂದು ಭಾಳ ಕನ್ಫ್ಯೂಸ್ ಮಾಡೋದು ಆಗಬಾರ್ದು. ಲ್ಯಾಂಗ್ವೇಜ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಇರಬೇಕು. ಯಾಕಂದರೆ ಅವರಿಗೆ ಏನು ಪ್ರೂವ್ ಮಾಡೋದಿರ್ತಂದ್ರೆ ಈಸಿ ಕನ್ವೀನಿಯನ್ಸ್ ಪ್ರೂವ್ ಮಾಡೋದಿರ್ತದೆ. ಅರ್ಥ ಆಯ್ತಲ್ಲ? ಶ್ರೀ ಅಂದ್ರೆ ಮುಗೀತು. ಶ್ರೀಮಾನ್ ಪದ್ಮವಿಭೂಷಣ ಇವೆಲ್ಲ ಹೇಳಂಗಿಲ್ಲ ಅವರು. ಶ್ರೀ ಅಂದ್ರೆ ಸಾಕು. ಅಂದ್ರೆ ಕನ್ಫ್ಯೂಸ್ ಮಾಡೋಂಗಿಲ್ಲ ಅವ್ರು, ಕೆಲಸ ಆಗ್ಬೇಕನ್ನೋರು. ಹಾಗೆ ಆಯ್ತಾ? ಆರ್ ಯು ಪ್ಲಸ್ ING. ಮತ್ತೆ ಯಾರು ಕೇಳಿಲ್ಲ? Are you watching TV? ನೋ, ಐ ಆಮ್ ನಾಟ್ ವಾಚಿಂಗ್ ಟಿವಿ. ಜಯಶ್ರೀ, Are you happy Are you today? taking morning classes every day?
ಹಾ, ಇನ್ನೊಂದೇನು ಗೊತ್ತಾ, ಎವ್ರಿ ಡೇ ಮಾಡುವಂಥ ಕೆಲಸ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌದಿಲ್ಲ? ನಾ ಈಗ ಮತ್ತೆ ರೂಲ್ಸು ತಪ್ಪಾರ್ದು. ನಾವು ರೂಲ್ಸ್ ಹೇಳಿದ್ಮೇಲೆ 3 ರೂಲ್ಸ್ ಹೇಳಿದೆ ನಾ ಈಗ ಸದ್ಯ ಮಾಡಾಕತ್ತಿರೋದು, ಮೊದಲು ಚಾಲೂ ಮಾಡಿ ಇನ್ನೂ ನಡೆಸ್ತಾ ಇರೋದು, ಸ್ವಲ್ಪ ದಿವಸಗಳ ಮಟ್ಟಿಗೆ ಮಾಡ್ತಾ ಇರೋದು, ಇವೆಲ್ಲ ಲೈನ್ನಾಗೂ ಬರಬೇಕದು. ಹಾ, ಸರ್ ಇವಾಗ ಇದು ಎವ್ರಿ Are ಡೇ you ತಪ್ಪಾಗುತ್ತೆ ಸರ್ shooting ಇಲ್ಲಿ. reels? ಎವ್ರಿ ಡೇ ಮಾಡೋ ಕೆಲಸ ಡು ಯು ಅದು. ಡೂ ಯು ಸರಿ. ಹಾ, ಎಸ್ ಎಸ್ Are you ಶ್ರುತಿ. ಆರ್ ಯು shooting reels? ಟೇಕಿಂಗ್ ಅ ಮಾರ್ನಿಂಗ್ ಕ್ಲಾಸ್? ಒಂದು ನಿಮಿಷ, ನಾ ಯಾರಿಗೆ ಹೆಸರು ಹೇಳ್ತೀನಿ ಅವ್ರು ಅಷ್ಟ. ನೀವು ಹೆಣ್ಮಕ್ಳು ಹೀಗೆಲ್ಲ ಗದ್ದಲ ಹಾಕಬಾರ್ದು, ಪಾಪ ಗಂಡ್ಮಕ್ಳು ಅಂಜು ಬಿಡ್ತಾರ. ಹಾ, ಜಯಶ್ರೀ. ಸರ್ ಇದು ಆರ್ ಯು ಟೇಕಿಂಗ್ ಮಾರ್ನಿಂಗ್ ಕ್ಲಾಸಸ್ ಅಂತ ಇರ್ಬೋದಾ? ಅಂದ್ರೆ ಈಗ ಸದ್ಯ ತಗೋತಾ ಇದ್ದೀರೇನೋ ಅಂದಂಗೆ ಆಗತ್ತ ಅದ್ರ ಅರ್ಥ. ಅದು ಬರಂಗಿಲ್ಲ ಅದ್ರಾಗ. ಆರ್ ಯು ಕಂಡಕ್ಟಿಂಗ್ ಕ್ಲಾಸ್ ಅಂದ್ರೆ ಈಗ ಸದ್ಯ ಕ್ಲಾಸ್ ತೊಗೊಳತ್ತೀರೇನೋ ಅಂದಂಗೆ. ಈಗ ಸದ್ಯ ನಾನು ಕ್ಲಾಸ್ ತೊಗೊಳತ್ತೀನಿ, ಇದು ಸಾಯಂಕಾಲದ ಕ್ಲಾಸ್. ಅದು ದಿನಾಲು ತಗೋತೀರೇನೋ ಅನ್ನೋದಕ್ಕೆ ಡು ಯು ಅನ್ಬೇಕು. ದಿನಾಲು ಮಾಡೋ ಕೆಲಸಕ್ಕೆ ಡು ಯು. ನೀವು ಟೀ ಕುಡಿತೀರಾ, ನೀವು ಉಪ್ಪಿಟ್ಟು ತಿಂತೀರಾ, ನೀವು ಆಫೀಸ್ಗೆ ಹೋಗ್ತೀರಾ, ಇದೆಲ್ಲ ಡು ಯು. ಆಯ್ತಾ? ಗುಡ್. ಹಾಂ, Sir, are you watching the Kantara movies? ಓ ಯಾರಲ್ಲಿ ಓ ಅಂದ್ಬಿಡ್ತೇನೆ ಮತ್ತೆ. ಆರ್ ಯು ವಾಚಿಂಗ್ ಕಾಂತಾರ ಅಂದ್ರೆ ಸದ್ದ ನೋಡಾಕತ್ತೀರಿ ಅಂದಂಗೆ. ಯಾ ಕೈಸಾ ಹೋ ಸಕ್ತಾ ಹೈ? ಹಾಂ, ನಮ್ಮ ನೋಡ್ಲಿಕ್ಕೆ ನೀವು ಬಂದಿದ್ರಿ, ನಿಮ್ಮ ನೋಡ್ಲಿಕ್ಕೆ ನಾವು ಬರಬಾರ್ದ ಅಂತೆ ಅಲ್ಲ. Are you ಇದಾದ್ರೆ ಈಗ ಸದ್ಯ ನಡೀತಾ ಇಲ್ಲ ಅದು. ಅದು are ನೀವು ನೋಡಿದ್ರ ಕಾಂತಾರ ಅನ್ನಕ ಡಿಡ್ ಯು ವಾಚ್ ಕಾಂತಾರ ಅಥವಾ ಹ್ಯಾವ್ ಯು ವಾಚ್ಡ್ ಕಾಂತಾರ ಅಂದಾಗ. ಓಕೆ, Sir, liking spicy food, uh, uh, spicy food or sweet, sir? ಇಲ್ಲ ರಾಜ, ನೋಡಿ ನಾನೇನು ಹೇಳ್ತಾ ಇದ್ದೀನಿ ನೋಡಿ. ಯೂನಿವರ್ಸಲ್ ಟ್ರುತ್, ಡೈಲಿ ಮಾಡುವಂಥ ಕೆಲಸ, ಮೇಲಿಂದ ಮೇಲೆ ಮಾಡುವಂಥ ಕೆಲಸ, ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬರ್ತಾವ. ಇವತ್ತು ನಡೀತಾ ಇರೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಸದ್ಯ ನಡೀತಾ ಇರುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳುವಂಥದ್ದು. ING form, sir. ಹಾ, ಹಂಗೆ ವಯಸ್ಸಾ. ಓಕೆ, ಈಗ ಸದ್ಯ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳೋದು. ಓಕೆ, ಗುಡ್. ಹಾ, ವೀಣಾ ಎಲಿಗಾರ. Are you eating non-veg, sir? ಆರ್ ಯು ಈಟಿಂಗ್ ನಾನ್ ವೆಜ್? ಸೆಂಟೆನ್ಸ್ ಕರೆಕ್ಟ್ ಆಯ್ತು, ಪತ್ತು ಸೈ. ಬಟ್ ಈಗ ಸದ್ಯ ನಾ ತಿನ್ನಾಕತ್ತಿಲ್ಲ. In are the you class, listening music? Are ಆರ್ you ಯು listening music? ಲಿಸನಿಂಗ್ ಟು ಅನ್ಬೇಕು. Listening to music? ಹಾ, ಕರೆಕ್ಟ್, ಎಸ್. Are you speaking in the class? ಆರ್ ಯು ಸ್ಪೀಕಿಂಗ್ ಇನ್ ದ ಕ್ಲಾಸ್? ಎಸ್, ಕರೆಕ್ಟ್. ಆರ್ ಯು ಜೂಮ್ ಮೀಟಿಂಗ್? ಇಲ್ಲ, ಇದು ಆರ್ ಯು ಝೂಮ್ ಮೀಟಿಂಗ್ ಅಲ್ಲ. ಆರ್ ಯು ಇನ್ ದ ಅದು ಬರಂಗಿಲ್ರಿ. ಅದು ಆರ್ ಯು ಆದ್ಮೇಲೆ ING ಬರ್ಬೇಕು, ಅದು ಕ್ರಿಯಾಪದ ಆಗಿರ್ಬೇಕು. ಆರ್ ಯು ಅಟೆಂಡಿಂಗ್? Are you teaching ಝೂಮ್ spoken ಮೀಟಿಂಗ್? English class? ಹಾ, ಕರೆಕ್ಟ್. ಒಂದ್ ನಿಮಿಷ ಪಟೇಲ್ ಅವರೇ, ಆರ್ ಯು ಅಟೆಂಡಿಂಗ್ ಝೂಮ್ ಮೀಟಿಂಗ್? ಓಕೆ, ಹಾ. ಮಾಲಾಶ್ರೀ? Are you teaching spoken English class? ಎಸ್, ಕರೆಕ್ಟ್. ಎಸ್, ವೀಣಾ? Celebrating Deepavali? ಆರ್ ಯು ಸೆಲೆಬ್ರೇಟಿಂಗ್ ದೀಪಾವಳಿ? ಎಸ್. ಓಕೆ, ಒಂದು ನಿಮಿಷ. ಸಮಾಧಾನಕರ ಬಹುಮಾನ ಎಲ್ಲರಿಗೂ ಸಿಗಬೇಕು. ನಾನು ಯಾರ ಹೆಸರು ಹೇಳ್ತೀನಿ ಅವ್ರಿಗೆ ಕೇಳಿ, ಆಯ್ತಾ? ನಾಗು. ಸರ್ ವಿ4 ಅಲ್ವಾ ಸರ್ ಲಾಸ್ಟ್ ಇದು ING ಫಾರ್ಮ್ಸ್ ಅಲ್ಲ? ಹೌದು, ಆರ್ ಯು ಪ್ಲಸ್ ING. ಆರ್ ಯು ಗೋಯಿಂಗ್ ಟು ಆಫೀಸ್ ಯಸ್ಟರ್ಡೇ? ಕರೆಕ್ಟ್. ಆರ್ ಯು ಗೋಯಿಂಗ್ ಟು ಆಫೀಸ್ ಸ್ಯಾಟರ್ಡೇ? ಎಸ್ಟರ್ಡೇ ಬರಂಗಿಲ್ಲ ರಜಾ. ನಿನ್ನೆ ಮಾಡಿದ ಕೆಲಸ ಎಲ್ಲ ಇವತ್ತು ಸದ್ಯ ನಡೆಯಕತ್ತದೆ ಅನ್ನೋದು ಹೇಳೋದು. ಆಯ್ತಲ್ಲ, ಗುಡ್. ಹಾ, ನೆಕ್ಸ್ಟು ವೇಣು ಮಲ್ಲಿಕಾರ್ಜುನ್. ಸರ್, ಆರ್ ಯು ರೀಚಿಂಗ್ ಟು ಹೋಮ್ ಸರ್? ಏನ್ ಹಂಗಂದ್ರ? ರೀಚ್ ಹೋಮ್ ಹಂಗಂದ್ರೆ ಏನು? ಅಂದ್ರೆ ಮನೆಗೆ ಹೋಗ್ತಾ ಇದಾರೆ ಅಂದ್ರೆ. ಆರ್ ಯು ಗೋಯಿಂಗ್ ಟು ಹೌಸ್ ಅದ? ರೀಚಿಂಗ್ ಸರ್, ರೀಚಿಂಗ್ ಅಂದ್ರೆ ತಲುಪುತ್ತಾ ಇದ್ದೀರಾ ಅಂದಂಗದು. ತಲುಪುತ್ತಾ ಇದ್ದೀರಾ ಬೇರೆ, ರೀಚಿಂಗ್ ಅಂದ್ರೆ ತಲುಪುತ್ತಾ ಇದ್ದೀರಾ, ಬರಂಗಿಲ್ಲ ಅದು. ಆರ್ ಯು ಗೋಯಿಂಗ್ ಟು ಹೌಸ್? ಕರೆಕ್ಟ್. ನೆಕ್ಸ್ಟ್ ರೀಚ್ಡ್ ಹೌಸ್ ಅಂತ ಬರುತ್ತಲ್ವಾ ಸರ್? ರೀಚ್ಡ್ ಅಂತ ಬರುತ್ತಲ್ವಾ, ನೀವು ಹೋದ್ರ ಅಂತ. ಡಿಡ್ ಯು ರೀಚ್ ಅದ ಇವತ್ತಿನ ಪಾಠ ಅಲ್ಲ, ಅದು ಸಿಂಪಲ್ ಪಾಸ್ಟ್ ಟೆನ್ಸು, ನಾಳೆ ಬಿಟ್ಟು ನಾಡಿದ್ದು. ಡಿಡ್ ಯು ರೀಚ್ ಹೌಸ್ ಅಂದಂಗ. Sir, are you having dinner ಬರುತ್ತೆ ಸರ್ ಸೆಂಟೆನ್ಸ್? ಬರ್ತದ. ಓಕೆ, ಎಸ್. ಈಗ ಎಲ್ಲರೂ ಶಾಂತವಾಗಿರ್ರಿ. ಒಂದು ಸ್ವಲ್ಪ ಯಾರು ಹೇಳ್ತೇನೆ ಅವ್ರು ಅಷ್ಟ ಕೇಳ್ರಿ. ವೇಣು?
Are you listening carefully? ಆರ್ ಯು Listening. ಇದೇ ಈಗ ನಾನು ಏನು ಹೇಳಿದೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಲಿಸನಿಂಗ್, ಲಿಸನ್ಸ್ ಈ ಪದಗಳು ಬಂದರೆ ಮುಂದೆ ಟು ಇರಲೇಬೇಕು. ಆಯಿತಾ, ಮುಂದೆ ಟು ಇರಲೇಬೇಕು. ಆರ್ ಯು ಲಿಸನಿಂಗ್ ಟು ಅಸ್ ಆರ್ ಯು ಲಿಸನಿಂಗ್ ಟು ಮೀ ಕೇರ್ಫುಲಿ, ಹಿಂಗೆ. ಓಕೆ, ಎಸ್ ಐ ಆಮ್ ಲಿಸನಿಂಗ್ ಟು ಯು ಕೇರ್ಫುಲಿ. ಓಕೆ, ಗಗನ್ ಪ್ರವೀಣ್ ಬಡಿಗೇರ್. ನಾನು ಯಾರು ಹೇಳ್ತೀನಿ ಅವ್ರು ಅಷ್ಟೇ ಕೇಳಬೇಕು. ನಾ ಇಲ್ಲಕಂದ್ರೆ ಎದ್ದು ಮತ್ತೆ ಹೋಗಿ ಬಂದ್ಬಿಡ್ತೀನಿ. ಹಾಂ, ಗಗನ್ ಪ್ರವೀಣ್ ಬಡಿಗೇರ್. ಹಾಂ, Are you teaching English? ಎಸ್ ಡಿಯರ್, ಐ ಆಮ್ ಟೀಚಿಂಗ್ ಇಂಗ್ಲಿಷ್. ಪ್ರವೀಣ್ ಬಡಿಗೇರ್. ಪ್ರವೀಣ್, ಇಲ್ಲ, ನಿಮ್ಮ ಮಾತು ನನಗೆ ಕೇಳ್ತಾ ಇಲ್ಲ. ಕುಚ್ ತೋ ಗಡಬಡ ಹೈ. ಹಾಂ, ಓಕೆ, ಇರಲಿ. ಆಶಾ ಪರೀಟ್ ಮೊಹಮ್ಮದ್ ರಫೀಜ್. ಆರ್ ಯು ಪ್ಲಸ್ ಐ ಎನ್ ಜಿ. Are you saying ಹಾಂ, ಎಸ್ ಆಶಾ. Are you chanting any shloka or mantras? ಹಾಂ, ಇದ್ರ ಅರ್ಥ ಏನು? ನೀವು ಯಾವುದಾದ್ರೂ ಮಂತ್ರವನ್ನು ಪಠಿಸುತ್ತಿದ್ದೀರಾ? ಹಾಂ, ಈಗ ಸದ್ಯ ನಡೀತಾ ಇದೆಯಾ ಅನ್ನುವಂಥದ್ದು. ಓಕೆ, ಕರೆಕ್ಟ್. ಓಕೆ, ಆನ್ಸರ್ ಇಸ್ ನೋ. ನೌ ಐ ಆಮ್ ನಾಟ್ ಚಾಂಟಿಂಗ್. ಓಕೆ, ಗುಡ್. ಹಾಂ, ಮೊಹಮ್ಮದ್ ರಫೀಸ್. Are you seeing me? ಆರ್ ಯು ಸೀಯಿಂಗ್ ಮೀ? ಎಸ್ ಬ್ರೋ, ಐ ಆಮ್ Yes. ಸೀಯಿಂಗ್ ಯು. ಎಸ್ ಐ ಆಮ್. ಓಕೆ, ಆಯ್ತಲ್ಲ. ಈಗ ಒಂದು ರೌಂಡ್ ಹಿಂಗಾಯ್ತು. ನೆಕ್ಸ್ಟ್ ಈಗ ಇನ್ನೊಂದು ರೌಂಡ್ ಯಾರಾದರೂ ಉಳ್ಕೊಂಡವರು ಆರ್ ಯು ಆಶಾ ಡಿ ಆರ್ ಮತ್ತು ಒಂದು ನಿಮಿಷ ವೈಷ್ಣವಿ, ಪಿಯಾ, ರೀನಾ. ಹಾಂ, ಆಶಾ ಡಿ ಆರ್. Sir, are you chatting with your friends? ನಾಟ್ ನೌ, ಬಟ್ ಐ ಡೂ ಯೂಶ್ವಲಿ. ಹಾಂ, ವೈಷ್ಣವಿ. Are you are you talking the phone now? ಆರ್ ಯು ಟಾಕಿಂಗ್ ಓವರ್ ದ ಫೋನ್? ಹಾಂ, ನಾಟ್ ನೌ. ಹಾಂ, ರೀನಾ. Are you going to office daily? ಅಲ್ಲಪ್ಪಿ, ಡೈಲಿ ಮಾಡೋ ಕೆಲಸ ಮಾತಿದ್ರ ಬರಂಗಿಲ್ಲ. ಡೈಲಿ ಮಾಡೋ ಕೆಲಸ ಡು ಯು ಗೋ ಟು ಆಫೀಸ್. ಡು ಯು ಗೋ ಟು ಆಫೀಸ್, ಡೈಲಿ ಮಾಡೋ ಕೆಲಸ. ಈಗ ಆರ್ ಯು ಅಂದ್ರೆ ಈಗ ಸದ್ಯ ಮಾಡಕತ್ತೀರೇನೋ ಅಂದಂಗ. ಇದಾಗುತ್ತಲ್ಲ ಸರ್, ಆರ್ ಯು ಟೀಚಿಂಗ್ ಎವ್ರಿ ಡೇ? ಅಲ್ಲಿ ಬರಂಗಿಲ್ಲಪ್ಪಿ, ಬರಂಗಿಲ್ಲ. ದಿನಾಲು ಎವ್ರಿ ಡೇ ಬಂದ್ರೆ ಡು ಯು. ಹೌದಾ? ಡೈಲಿ ಅಂದ್ರೆ ಆರ್ ಯು ಡೈಲಿ? ಡೈಲಿ, ಎವ್ರಿ ಡೇ, ಯೂಶ್ವಲಿ. ಹಾ, ಇವೆಲ್ಲ ಏನು ಬಂದ್ರೆ ಡು ಯು. ಓಕೆ. ಹ್ಮ್. ಹಾ, ಪವನ್ ಸರ್. ಸರ್, ಅದು ಲೀಸ್ನಿಂಗ್ ಟೂ ಅಂತ ಬರುತ್ತಲ್ಲ, ಹಾ, ಅದು ಯಾಕೆ ಟೂರ್ನೇ ಬರಬೇಕು ಅಂತ ಏನಾದ್ರು ರೂಲ್ ಇದೆಯೇನ್ ಸರ್? ಲಿಸನ್ ವರ್ಡ್ ಈಸ್ ಆಲ್ವೇಸ್ ಫಾಲೋಡ್ ಬೈ ದ ಪ್ರಿಪೋಸಿಷನ್ ಟು ಅಂತ ರೂಲ್ಸ್ ಇದೆ. ಲಿಸನ್ ವರ್ಡ್ ಈಸ್ ಆಲ್ವೇಸ್ ಫಾಲೋಡ್ ಬೈ ದಿ ಪ್ರಿಪೋಸಿಷನ್ ಟು ಅಂತದ. ದಟ್ಸ್ ದ ರೂಲ್. ಹಾ ಸರ್, ಹಾ, ಹೇಳಿ. ಆರ್ ಯು ಟ್ಯಾಕಿಂಗ್ ಓವರ್ ದ ಫೋನ್ ಅಂತ ಹೇಳಿದ್ರಲ್ಲ, ಹಾ, ಓವರ್ ಏಕೆ ಬಂತು ಸರ್ ಅಲ್ಲಿ? ಫೋನಿನಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತೀವಲ್ಲ ನಾವು. ಆಗ ನಾವು ಆರ್ ಯು ಟ್ಯಾಕಿಂಗ್ ವಿತ್ ಫೋನ್ ಅಂತ ಹೇಳ್ತೀವಲ್ಲ ಸರ್. ಟಾಕಿಂಗ್ ವಿತ್ ಬರಂಗಿಲ್ಲ. ನಾವು ಫೋನಿನ ಜೊತೆಯಲ್ಲಿ ಮಾತಾಡ್ತೀವಿ. ಫೋನ್ಯಾಗ ಒಳಗೆ ಹಾಸಿ ಮತ್ತೊಬ್ಬರ ಜೊತೆ ಮಾತಾಡ್ತೀವಿ. ಓವರ್, ಓಕೆ ಸರ್. ಹಂಗ. ಲೆಟ್ಸ್ ಹ್ಯಾವ್ ಅ ಕಪ್ ಆಫ್ ಟೀ ಓವರ್, ಲೆಟ್ಸ್ ಹ್ಯಾವ್ ಅ ಮೀಟಿಂಗ್ ಓವರ್ ಅ ಕಪ್ ಆಫ್ ಟೀ ಅಂತಾರ. ಇವೆಲ್ಲ ಪ್ರೇಸಲ್ ವರ್ಬ್ಸ್ ರೀ. ಇವು ಪ್ರೇಸಲ್ ವರ್ಬ್ಸ್ ಅಂದ್ರೆ ಚುಟುಕು ವಾಕ್ಯಗಳು ಅಂದಂಗ. ಲೆಟ್ಸ್ ಹ್ಯಾವ್ ಅ ಮೀಟಿಂಗ್ ಓವರ್ ಅ ಕಪ್ ಆಫ್ ಟೀ. ಓ, ಆದ್ಮೇಲೆ ಅದೊಂದು ರಿಂಗ್ ಟೋನ್ ಬರ್ತಿತ್ತು ನೋಡ್ರಿ, ಅಂತೇನಾ ಅಂತೇಳಿ. ತೆಲುಗು ರಿಂಗ್ ಟೋನ್. ಕುದಿರ್ತೆ ನಾಲ್ಕು ಮಾಟ್ಲು, ಕುದಿರ್ತೆ ಕಪ್ ಕಾಫಿ ಅಂತ ಹೇಳಿ ಹಂಗದು. ತೆಲುಗುನು ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ನಗ್ತಾ ಇದ್ರ ನೋಡಿ, ಮುಗುಳ್ನಗೆ. ಮುಗುಳ್ನಗೆ. ರಾಮನು ಸೀತೆಯನ್ನು ಫಸ್ಟ್ ಟೈಮ್ ಕಾಡಿನಲ್ಲಿ ನೋಡಿದಾಗ ಮುಗುಳ್ನಗೆ ನಕ್ಕನು ಅಂತ ಹೇಳಿ. ಅಂದ್ರೆ ನಮ್ಮ ಒಬ್ರು ಸರ್ ಇದ್ರು ಕನ್ನಡ ಲೆಕ್ಚರ್, ಅವರು ಮುಗುಳ್ನಗೆ ಅನ್ನೋದಕ್ಕೆ ಹಿಂಗೆ ಎಕ್ಸಾಂಪಲ್ ಕೊಡ್ತಿದ್ರು. ಹಾ, ಮುಗುಳ್ನಗೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಏನೆಂದು ಹೇಳುತ್ತಾರೆ? ಕಮೆಂಟ್ ಮಾಡ್ರಿ, ಆಮೇಲೆ ನೋಡೋಣ ಅಂತ. ಓಕೆ. ಹಾ, ನೆಕ್ಸ್ಟ್. ಸರ್, ಆರ್ ಯು ಹ್ಯಾಪಿ ಆ ತರ ಸೆಂಟೆನ್ಸ್ ಯಾವ ಗ್ರಾಮರ್ ಇದ್ರಲ್ಲಿ ಬರುತ್ತೆ ಸರ್? ಅದು ಆಗಿದೆ ಮಚ್ಚ. ನೀವು ಅದು ಬಿ ಫಾರ್ಮ್ ಐತಿಲ್ಲ, ಅದು ಆರ್ ಯು ಅ ಟೀಚರ್, ಆರ್ ಯು ಅ ಡಾಕ್ಟರ್, ಅದ್ರೊಳಗೆ ಅದು ಆರ್ ಯು ಹ್ಯಾಪಿ ಹಂಗ. ಇದು 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 ಏನಂದ್ರೆ ಇವತ್ತಿನ ಪಾಠ ಏನಂದ್ರೆ ಇದು ಆರ್ ಯು ಸ್ಲೀಪಿಂಗ್ ಬ್ರದರ್ ಜಾನ್ ಐತಲ್ಲ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೇಳಿರಲ್ಲ ಇದನ್ನ? ಯಾರ್ಯಾರ ಮನ್ಯಾಗ ಮಕ್ಕಳಿದಾರೆ ಎಲ್ಲರೂ ಕೇಳಿರ್ತಾರೆ ಇದನ್ನು. ಮಾರ್ನಿಂಗ್ ಬೆಲ್ಸ್ ಆರ್ ರಿಂಗಿಂಗ್ ಅಂತ ಹೇಳಿ. ಸರ್, ಹೂ ಮುಡ್ಸೋದು ಇಂಗ್ಲಿಷ್ ಅಲ್ಲಿ ವರ್ಡ್ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಸರ್. ಏನು ಹೂ ಮುಡ್ಸೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ರು.
ಐ ವಿಲ್ ಚೆಕ್ ಇಟ್. ನಾವು ನಾವು ಐ ಡೋಂಟ್ ನೋ, ಮೇ ಬಿ ಅದನ್ನು ಹಾಕ್ತೀನಿ ತಡ್ರಿ. ಹೂವು ಮುಡಿಸೋದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತಾರೆ. ನಾವಿನ್ನ ಧೈರ್ಯ ಮಾಡಿಲ್ಲ ಅದನ್ನ ನೋಡುವಂತ. ಓಕೆ, ಸರ್ ಐ ಆರ್ ವಿಲ್ ಯು ಟೆಲ್. ಟಾಕಿಂಗ್ ರೈಟ್ ನಾವು ಹೇಳ್ಬೋದಾ? ಹೇಳ್ಬೋದು. ಆರ್ ಯು ಟಾಕಿಂಗ್ ರೈಟ್ ನಾವು ಹೇಳ್ಬೋದು. ಓಕೆ, Wrapping the hairs. ಆ ಅದು Putting my head ಅಂತ ಹೇಳ್ಬೇಕು. ಮತ್ತಿನ್ನೇನ್ ಹೇಳಕ್ಕೆ ಸರ್? ಇಲ್ಲ, ಅದಕ್ಕೊಂದು ಸೂಟೇಬಲ್ ಶಬ್ದ ಇದೆ, ಹೇಳ್ತೀನಿ. ಓಕೆ, ಹಾ, ಗುಡ್. ಸೊ ಈಗ ನೆಕ್ಸ್ಟ್ WH ವರ್ಡ್ಸ್. WH ಪ್ಲಸ್ RU ಪ್ಲಸ್ ING. ಫಾರ್ ಎಕ್ಸಾಂಪಲ್, ವಾಟ್ ಆರ್ ಯು ಈಟಿಂಗ್? ಏನು ತಿಂತಾ ಇದ್ದೀರಿ? ವೈ ಆರ್ ಯು ಕ್ರೈಯಿಂಗ್? ಯಾಕೆ ಅಳ್ತಾ ಇದ್ದೀರಿ? ವೇರ್ ಆರ್ ಯು ಗೋಯಿಂಗ್? ಎಲ್ಲಿ ಹೋಗ್ತಾ ಇದ್ದೀರಿ? ಹೌ ಆರ್ ಯು ಟ್ರಾವೆಲಿಂಗ್? ಹೇಗೆ ಟ್ರಾವೆಲ್ ಮಾಡ್ತಾ ಇದ್ದೀರಿ? ಹೌ ಮೆನಿ ಪೀಪಲ್ ಆರ್ ಯು ಕಾಲಿಂಗ್? ಎಷ್ಟು ಜನರಿಗೆ ಕಾಲ್ ಮಾಡ್ತಾ ಇದ್ದೀರಿ? ವೆನ್ ಆರ್ ಯು ಕಮಿಂಗ್? ಯಾವಾಗ ಬರ್ತಾ ಇದ್ದೀರಿ? ಇವೆಲ್ಲ ಆಯ್ತಾ? ಈಗ ಕೇಳಿ, ನಮಗೆ ಸೂಟೇಬಲ್ ಆಗುವಂಥದ್ದು ಕೇಳಬೇಕು ನೀವು, ಆಯ್ತಾ? ಸೀದಾ What ಮನಸ್ಸಿಗೆ, are you doing? What are ಐ you ಆಮ್ doing? ಕಂಡಕ್ಟಿಂಗ್ ಕ್ಲಾಸಸ್. ಹ್ಮ್ Going village? Huh? When are you going for village? When are you going to your hometown? Correct. Next. ಬರ್ಲಿ What are ಬರ್ಲಿ. you listening musics? ಇಲ್ಲ, ವಾಟ್ ಆರ್ ಯು ಲಿಸನಿಂಗ್ ಮ್ಯೂಸಿಕ್ ಅಲ್ಲ, ವಾಟ್ ಮ್ಯೂಸಿಕ್ ಆರ್ ಯು ಲಿಸನಿಂಗ್ ಟು? What music are you listening to? ಭಾಳ ಕಾಂಪ್ಲಿಕೇಟೆಡ್ ಆತಲ್ಲ ಇದು. ಸುತ್ತಾಸಿ ಬರ್ತೀರಿ ಸರ್ coming ಅಂತ. to Bangalore, sir. ವೆನ್ ಆರ್ ಯು ಕಮಿಂಗ್ ಟು ಬೆಂಗಳೂರು? ಮನಸ್ಸಿನ ಮಾತು. ಎಸ್, ಐ ವಿಲ್ ಕಮ್ ಸೂನ್. How many followers is there? ಹೌ ಮೆನಿ Followers is there on Facebook? ಅಲ್ಲ, ಇದು ಕರೆಕ್ಟ್, ಬಟ್ ಈ ಪಾಠದಾಗ ಬರಂಗಿಲ್ಲ. ಹೌ ಮೆನಿ ಫಾಲೋವರ್ಸ್ ಡು ಯು ಹ್ಯಾವ್ ಆನ್ ಫೇಸ್ಬುಕ್? ಎಲ್ಲ ಸೋಷಿಯಲ್ ಮೀಡಿಯಾಗಳಿಗೂ ನೀವು ಇನ್ ಅನ್ನಬಾರ್ದು, ಆನ್ ಅನ್ನಬೇಕು. ಹೌ ಮೆನಿ ಫಾಲೋವರ್ಸ್ ಡು ಯು ಹ್ಯಾವ್ ಆನ್ ಫೇಸ್ಬುಕ್? ಹ್ಮ್ Sir, ಹ್ಮ್ ನೀವು ಲಿಸನ್ ಮುಂದೆ ಟೂ ಬರುತ್ತೆ ಅಂತ ಹೇಳಿದ್ರಲ್ವಾ? ಹೌದು. ಬಟ್ ಲಿಸನ್ ಹಿಯರ್ ಅಂತ ಹೇಳ್ತೀವಿ ಸರ್ ನಾವು ಸಮಟೈಮ್ಸ್. ತಪ್ಪು ತಪ್ಪು. ಎಸ್ಪೆಷಲಿ ಎಲ್ಲ ಟೀಚರ್ಸ್ ಇರ್ತಾರೆ ನೋಡ್ರಿ. ಲಿಸನ್ ಹಿಯರ್. ಟೀಚರ್ಸ್ ಇರ್ತಾರಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಟೀಚರ್ಸ್, ಅವರು ಮಕ್ಕಳ ಕೇಳಿಲ್ಲಿ, ಕೇಳಿಸ್ಕೊರೋ ಇದಂತಿರ್ತೀವಲ್ಲ ನಾವು. ರಮೇಶ್ ಲಿಸನ್ ಟು ಮೀ, ರಮೇಶ್ ಮಕ್ಕಳ ಸುಮ್ಮನೆ ಕೂತ್ಕೊಳ್ರೋ ಕೇಳಿಸ್ಕೊಳ್ರೋ ಅಂತಿರ್ತೀವಲ್ಲ. ಇದೆಲ್ಲ ಲಿಸನ್ ಟು ಮೀ. ಟು ಬೇಕಾ? ಲಿಸನ್ ಮೀ ಅಲ್ಲ. ಲಿಸನ್ ಹಿಯರ್ ಆಗಲ್ವಾ ಸರ್? ಹೊಟ್ಟೆ ಆಗೋದಿಲ್ಲ, ಹೊಟ್ಟೆ ಆಗೋದಿಲ್ಲ, ಲಿಸನ್ ಹೊಟ್ಟೆ ಆಗೋದೇ ಇಲ್ಲ. ದಟ್ ವಿಲ್ ನಾಟ್ ಗೋ ಎಟ್ ಆಲ್. ಟು ಮೀ ಅಂತ ನನ್ನ ಹತ್ರ ಕೇಳಿ ಅಂತ ಆಗಲ್ವಾ? ಲಿಸನ್ ಅಂದ್ರೆ ಏನು ಗೊತ್ತಾ? ಆಲಿಸಿ ಅಂದಂಗ. ಆಲಿಸು ಅಂದ್ರೆ ಏನ? ಲಕ್ಷ್ಯ ಕೊಟ್ಟು ಕೇಳ್ರಿ ಅಂದಂಗ. ಹೌದಿಲ್ಲ? ಲಿಸನ್ ಅಂದ್ರೆ ಏನು? ಲಕ್ಷ್ಯ ಕೊಟ್ಟು ಕೇಳೋದು. ಯಾಕಡೆ ನೋಡಬೇಡ್ರಿ ಅಂದ್ರೆ ಸ್ಪೆಷಲಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಲುಕ್ ಅಂದ್ರೆ ಲಕ್ಷ್ಯ ಕೊಟ್ಟು ನೋಡ್ರಿ. ಲಿಸನ್ ಅಂದ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ, ವಿತ್ ಅಟೆನ್ಷನ್ ಅಂದಂಗ. ಲುಕ್ ಆಟ್ ಮೀ, ಲುಕ್ ಆಟ್ ಮೀ ಅಂದ್ರೆ ಏನೋ, ಈಗ ಒಬ್ಬ ಮಗ ತಪ್ಪು ಮಾಡಿರ್ತಾನ, ಅವೇನೋ ಸುಳ್ಳು ಹೇಳ್ತಿರ್ತಾನ, ಹಿಂಗೆ ತಲೆ ಹಿಂಗೆ ಕೆಳಗೆ, ಅವ್ರ ಪಪ್ಪ ಅಂತಾನೆ ಲುಕ್ ಆಟ್ ಮೀ ಅಂಡ್ ಟಾಕ್, ಲುಕ್ ಆಟ್ ಮೀ ಅಂತ ನಾವು. ಡ್ಯಾಡ್, ಎಸ್ ಡ್ಯಾಡ್, ಐ ಆಮ್ ಸಾರಿ ಅಂತ ನಾವು. ನೆಕ್ಸ್ಟ್ ಮತ್ತೆ ಇನ್ನೊಂದು ಗೊತ್ತಾ? ಐ ಆಮ್ ಸಾರಿ. ಐ ಆಮ್ ಸಾರಿ ಎಲ್ಲಿ ಯೂಸ್ ಮಾಡ್ಬೇಕು ಗೊತ್ತಾ? ಐ ಆಮ್ ಸಾರಿ ಅಂತ ಎಲ್ಲಿ ಯೂಸ್ ಮಾಡ್ಬೇಕು ಗೊತ್ತಾ? ಐ ಆಮ್ ಸಾರಿ ಅಂತಂದ್ರೆ ಇನ್ನೊಮ್ಮೆ ಈ ತಪ್ಪು ಮಾಡಂಗಿಲ್ಲ, ಎಂದೂ ಮಾಡಂಗಿಲ್ಲ ಅಂದಂಗ. ಮತ್ತೆ ಈ ತಪ್ಪು ಆಗಬಹುದು ಅನ್ನೋಂಗಿದ್ರೆ ಸಾರಿ ಅನ್ನಬಾರ್ದು. ಫಾರ್ ಎಕ್ಸಾಂಪಲ್, ಕ್ಷೀ ಅಂತಂದು ಐ ಆಮ್ ಸಾರಿ ಅಂದ್ರೆ ಜೀವನದಾಗ ಇನ್ನೊಮ್ಮೆ ಶೀಣಂಗಿಲ್ಲನ ಅಂದಂಗ. ಯು ಗೆಟ್ ಇಟ್? ಅಕ್ಷಿ ಅಂದ್ರೆ ತಿಳ್ಕೋರಿ, ಎಕ್ಸ್ಕ್ಯೂಸ್ ಮೀ ಅನ್ಬೇಕು, ಸಾರಿ ಅನ್ನಬಾರ್ದು. ಅರ್ಥ ಆಯ್ತಲ್ಲ? ಸಾರಿ ಅಂದ್ರೆ ಇನ್ನೊಮ್ಮೆ ಈ ತಪ್ಪು ಎಂದೂ ಮಾಡಂಗಿಲ್ಲ ಅಂದಂಗ. ಫಾರ್ ಎಕ್ಸಾಂಪಲ್, ಕಳ್ತನ ಮಾಡಿದ್ರ ಅಂತ ತಿಳ್ಕೊ. ಸಣ್ಣ ಮಕ್ಕಳು ಮನ್ಯಾಗ ಕಳ್ತನ ಮಾಡೋದು, ಅವ್ರಪ್ಪ ಹಿಡ್ಕೊಂಡ ಥಪ್ ಅಂತ ಹೊಡಿತಾನ, ಅಯ್ಯೋ ಸಾರಿ ಇನ್ನೊಮ್ಮೆ ಹೋಗಿ ಕಳ್ತನ ಮಾಡಂಗಿಲ್ಲಪ್ಪ, ಹಿಂಗ. ಅಥವಾ ಏನಾದ್ರೂ ತಪ್ಪು. ಎಸ್ ಪವನ್ ಸರ್ ಹೇಳಿ. ಸರ್, ನಾವು ಸ್ಕೂಲ್ ಒಳಗ ಬೋರ್ಡ್ ಮೇಲೆ ಬರೀತಾ ಇರಕ್ಕೆ ಏನಾದ್ರು ತಪ್ಪು ಮಾಡ್ತೀವಲ್ಲ, ತಪ್ಪಾಯ್ತು ಅಂದ್ರೆ ಅದಕ್ಕೆ ಅವಾಗ ನಾವು ಅದಕ್ಕೆ ಸಾರಿ ಅಂತ ಮತ್ತೆ ಬರಿತಾ ಇರ್ತೀವಿ. ಇಲ್ಲ, ಹಂಗ ಅನ್ಬಾರ್ದ್ರಿ. ಎಕ್ಸ್ಕ್ಯೂಸ್ ಮೀ ಅನ್ಬೇಕು ನಾವು. ಈಗ ನಾನ ಈಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಂತ ತಿಳ್ಕೊರಿ, ನಾನು ಹಂಗ ಎಕ್ಸ್ಕ್ಯೂಸ್ ಮೀ, ಯಾ ಎಕ್ಸ್ಕ್ಯೂಸ್ ಮೀ ಅಂತ ಅನ್ಬೇಕು ನಾ. ಯಾಕಂದ್ರೆ ಮತ್ತೆ ಎಂದೂ ತಪ್ಪು ಮಾಡಂಗಿಲ್ಲ ಅಂದಂಗ. ಅದು ಕಾಪಿ ಮಾಡೋದು, ಫೇಲ್ ಆಗೋದು. ಫೇಲ್ ಆದ ಅಂತ ತಿಳ್ಕೊರಿ ಸ್ಕೂಲ್ನಾಗ, ಫೇಲ್ ಹಾಕಿ ಮಗನ ಅಂತ ಪಡ್ಡ ನೋಡಿದಾನ, ಸಾರಿ ಅಪ್ಪ ಇನ್ನೊಮ್ಮೆ ಎಂದೂ ಫೇಲ್ ಆಗೋದಿಲ್ಲ ಅಂದ್ರೆ ಇದು ಸಾರಿ ಅಂದ್ರೆ ಇನ್ನೊಮ್ಮೆ ಎಂದೂ ಮಾಡಂಗಿಲ್ಲ ಅಂದಂಗ. ಎಕ್ಸ್ಕ್ಯೂಸ್ ಮೀ ಅಂದ್ರೆ
ಈ ಸಲ ತಪ್ಪಾಗೈತಿ, ಮತ್ತೆ ಆಗ್ಬೋದು ಇದು. ನೀವು ನೋಡಿರ್ಬೇಕಾರ ಇಂಗ್ಲೀಷ್ ಮೀಡಿಯಮ್ದವರು ದೊಡ್ಡವರು ಡಾಕ್ಟರ್ಗಳು ಅವ್ರ ಶೀಣಿದ ಮಾಡಿದ ಎಕ್ಸ್ಕ್ಯೂಸ್ ಮೀ ಅಂತಾರ ಅವ್ರು. ನನಗೆ ಗೊತ್ತೇ ಇರಲಿಲ್ಲ, ಒಂದು ಮಜಾ ಕೇಳಿರಲಿ. ಒಂದು ಸಲ ನಾನು ಒಂದು ದೊಡ್ಡ ಪ್ರೋಗ್ರಾಮ್ಗೆ ಹೋಗಿದ್ದೆ. ಓಕೆ, ಅಲ್ಲಿ ಇದು ವಿ ಆರ್ ಎಲ್ದು ಇಂಡಿವಿಜುವಲ್ ಡೈರೆಕ್ಟರ್ಸು ಅವರು ಎಲ್ಲ ಬಂದಿದ್ದರು. ನಾವು ಸುಮ್ಮನೆ ಕೂತ್ಕೊಂಡಿವಿ, ಸೀನ್ ಬರೋದಾಕ್ಷಿ ಜೋರಂಗೆ ಊರು ಅಳಗಾಡ ಒಂದು ಸೀನ್ ಬಿಟ್ಟೆ ನಾನು. ಆವಾಗ ಅವರು ಎಲ್ಲರೂ ಹಿಂಗೆ ನೋಡಕತ್ತಾರ, ನನ್ನ ಯಾಕೆ ನೋಡತ್ತಾರ ಇವ್ರು ಒಂದೇ. ನಾನು ಖರ್ಚಿಪ್ ಹಿಡ್ಕೊಂಡಿರ್ಕಿಲ್ಲ ನಾನು ಅಂಥೇಳಿ. ಯೂಶ್ವಲಿ ನಾವೇನು ಕೆಮ್ಮಬೇಕಾದ್ರೆ ಸೀನ್ ಬೇಕಾದ್ರೆ ಖರ್ಚಿಪ್ ಹಿಡ್ಕೋದಂತೆ ಅಗದಿ ಬೇಸಿಕ್ ಸೆನ್ಸ್ ಇದು, ಆಯ್ತಲ್ಲ. ನಾನು ಖರ್ಚಿಪ್ ಹಿಡ್ಕೊಂಡು ನನ್ನ ಯಾಕೆ ಗುರಾಸಾದಾರ ಇವರು ಅಂಥೇಳಿ. ಇನ್ನೊಬ್ಬರು ಬಂದು ಅವಾಗ ಹೇಳಿದರು, ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು, ಯು ಶುಡ್ ಸೇ ಎಕ್ಸ್ಕ್ಯೂಸ್ ಮೀ ಆಫ್ಟರ್. ನಾ ಸೀನಿಯರ್ ಮಂದಿಗೆ ಯಾಕೆ ಎಕ್ಸ್ಕ್ಯೂಸ್ ಮೀ ಹೇಳ್ಬೇಕಂತ ನಾನು. ಏಯ್ ಸುಮ್ಮನೆ ಕೂತ್ಕ, ನಾನು ನಿಮ್ಮ ಮನ್ಯಾಗ ಬಂದು ಸೀನಿ ನಾನು ಅಂತಾನೆ. ಅಲ್ಲ, ಅದು ರೂಲ್ಸ್, ಅದು ನಿನ್ಗೆ ಗೊತ್ತಿಲ್ಲ. ಯಾವ ಸ್ಕೂಲ್ನಾಗ ಕಲ್ತಾನೆ ಅಂತ ಹಿಂಗೆ ಅರ್ಥ ಆಯ್ತಲ್ಲ. ಎಕ್ಸ್ಕ್ಯೂಸ್ ಮೀ ಅಂದ್ರೆ ಇಲ್ಲಿ ನೋಡ್ರಿ ಈ ಕಡೆ ಕೇಳ್ರಿ ಸರಿ ರೀ ಅಂದಂಗ ಅನ್ಕೊಂಡ್ಬಿಟ್ರಿ ಸರ್. ಅದು ಬರ್ತದೆ, ಸ್ಮಾಲ್ ಇಂಟ್ರಪ್ಷನ್. ಅದು ಫಾರಿನರ್ಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾರೆ. ಸ್ಮಾಲ್ ಫಾರಿನರ್ಸ್ ಇಂಟ್ರಪ್ಷನ್. ಎಲ್ಲ ಸೇಮ್ ಆಸ್ ಇಟ್ ಇಸ್ ಆಗಿ ಎಕ್ಸ್ಕ್ಯೂಸ್ ಮೀ ಅಂತ, ಸಾರಿ ಅವ್ರು ಅನ್ನೋದೇ ಇಲ್ಲ, ಎಕ್ಸ್ಕ್ಯೂಸ್ ಮೀ ಅಂತಾನೆ ಯೂಸ್ ಮಾಡೋದು. ಹೌದು 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 ಹೌದು. ನಾನ್ ತುಂಬಾ ಇವೆಂಟ್ಸ್ ಅಟೆಂಡ್ ಮಾಡೋದ್ರಿಂದ ಸೊ ತುಂಬಾ ಫಾರಿನರ್ಸ್ ಬರ್ತಿರ್ತಾರ. ಸೊ ನನ್ಗೆ ಕನ್ಫ್ಯೂಸ್ ಆಗ್ತಿರ್ತದೆ ಇಂಗ್ಲಿಷ್ ಹಿಂಗ್ಯಾಕಂತಾರೆ ಇವ್ರು ಅಂತ ಹೇಳಿ. ನಮ್ ಕಡೆ ಎಲ್ಲ ಸರ್ ಸ್ವಾರಿನ ಬಹಳ ಯೂಸ್ ಮಾಡ್ತದ. ಈ ಪ್ರೆಸೆಂಟ್ ನೀವ್ ಹೇಳಿ ಮ್ಯಾಗ ಗೊತ್ತಾಯ್ತು ಎಕ್ಸ್ಕ್ಯೂಸ್ ಮೀ ಯೂಸ್ ಮಾಡ್ಬೇಕಂತ. ಸ್ಪೋಕನ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಯ್ತು ಸರ್, ಎರಡು ಮೀನಿಂಗ್ ಗೊತ್ತಾಯ್ತು. ರೈಡ್ ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ರೈಡ್ ಬೈಕ್ ಅಲ್ಲಿ ನಾವು ರೈಡ್ ಮಾಡ್ತೀವಿ. ರೈಡ್ ಅಂಡ್ ಡ್ರೈವ್. ಸ್ಕೂಲ್ ಒಳಗ ಮಕ್ಕಳೆಲ್ಲ ಸೆಟ್ ಆಗ್ಬಿಟ್ಟಾರ ಸರ್ ಇವಾಗ. ನನಗೆ ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ ಇರ್ತಾವಲ್ಲ, ಇವನು ಹೇಳಕ್ ನನಗೆ ಭಾಳ ಇಷ್ಟ. ಯಾಕಂದ್ರೆ ಡೈಲಿ ಮಿಸ್ಟೇಕ್ ಮಾಡ್ತಿರ್ತೀವಿ, ನಮ್ಗೆ ಗೊತ್ತೇ ಇರಂಗಿಲ್ಲ. ಊಟ ಆತನ ಅಂತ ಕೇಳಕ್ ನಾವು ಮಾಡ್ತೀವಲ್ಲ ಮಿಸ್ಟೇಕ್, ಹ್ಯಾಡ್ ಯುವರ್ ಲಂಚ್ ಅಂತ ಬಿಡ್ತೀವಿ ಡೈಲಿ. ಸರ್ ನೈಸ್ ಅನ್ನು ವರ್ಡಿಗೆ ಇಂಪ್ರೆಸಿವ್ ಅಂತ ಯೂಸ್ ಮಾಡ್ಬೋದು. ಯಾರೋ ಮಾತಾಡಿದ್ರು. ಸರ್ ನೈಸ್ ಅನ್ನೋ ವರ್ಡಿಗೆ ಇಂಪ್ರೆಸಿವ್ ಅಂತ ಯೂಸ್ ಮಾಡ್ಬೋದಲ್ವಾ? ಭಾಳ ಅದ. ಅಲ್ಲ, ನೀವು ಅದನ್ನ ಎಷ್ಟು ನೈಸ್ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಅದ. ವಾವ್, ದಟ್ಸ್ ಅಮೇಝಿಂಗ್, ವಂಡರ್ಫುಲ್, ಎಕ್ಸ್ಟ್ರೀಮ್ಲಿ ಅಲರಿಂಗ್, ಬ್ಯೂಟಿಫುಲ್. ಈ ಥರ ಭಾಳಷ್ಟು ನೀವು ಯಾವ ರೇಂಜಿಗೆ ಹೊಗಳ್ತೀರಿ ಅದರ ಮೇಲೆ ಡಿಪೆಂಡು. ಹಂಗೆ ಓಕೆ. ಸೊ ಅಂಡರ್ಸ್ಟುಡ್ ನಾವು. ಸೊ ಅದೇ ಹ್ಯಾಡ್ ಯುವರ್ ಲಂಚ್ ಅಂತ ಹೇಳ್ಕೊಂತ ಹೋಗಿದ್ವಲ್ಲ, ಯಾರನ್ನ ಕೇಳಿದ್ರು ಸಹಿತ ನಾವು ಹ್ಯಾಡ್ ಯುವರ್ ಲಂಚ್ ಅಂತ ಕೇಳ್ತೀವಿ, ಹೌದಿಲ್ಲ? ಯಾಕಂದ್ರೆ ನಿಮಗೂ ಮತ್ತೊಬ್ರು ಯಾರೋ ಕೇಳಿರ್ತಾರೆ ಹಿಂಗೆ ಹ್ಯಾಡ್ ಯುವರ್ ಲಂಚ್ ಅಂತ, ನೀವು ಹಂಗೆ ಹೊಂಟು ಬಿಡ್ತೀರಿ, ಹೌದಿಲ್ಲ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ್ಯಂಡ್ ಲರ್ನ್ ದ ಕಾನ್ಸೆಪ್ಟ್ ಆ್ಯಂಡ್ ಮುಂದೆ ಮತ್ತೆ ಹಂಗೆ ಮಾಡಬಾರ್ದು. ಅಟ್ಲೀಸ್ಟ್ ಮೆಸೇಜ್ನಾಗಾದರೂ ಅದನ್ನು ವರ್ಕೌಟ್ ಮಾಡಬೇಕು. ಡಿಡ್ ಯು ಹ್ಯಾವ್ ಯುವರ್ ಲಂಚ್, ಡಿಡ್ ಯು ಹ್ಯಾವ್ ಯುವರ್ ಲಂಚ್, ಅಥವಾ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್. ಬರೀ ಹ್ಯಾಡ್ ಯುವರ್ ಲಂಚ್ ಹೇಳಬಾರ್ದು. ಬರೀ ಹ್ಯಾಡ್ ಯುವರ್ ಲಂಚ್ ಅಂದ್ರೆ ಏನು ಗೊತ್ತೇನೋ, ಆ ಕಟ್ಟಿ ಮೇಲೆ ಕುಂತಾಗ ಅಜ್ಜಿ ಕುಂತಿರ್ತಾಳ, ಮತ್ತೇನು ಬಾ ಅಮ್ಮ ಊಟ ಅಂತಾನ, ಆತ ನಿಂದು ಅಂತಾರ, ಹಂಗೆ. ಅದು ಆಡು ಭಾಷೆ. ಇಂಗ್ಲೀಷನ್ನು ನೀವು ಆಡು ಭಾಷೆ ಮಾಡಿಕೊಂಡು ಕುಂತಿಲ್ಲ, ಅರ್ಥ ಆಯ್ತಲ್ಲ? ಇದು ಫಾರ್ಮಲ್ ಲ್ಯಾಂಗ್ವೇಜಾಗಿ ಕಲಿಯಕ್ಕೆ ಬಂದಿರಿ ನೀವು. ಯು ಗೆಟ್ ಮೈ ಪಾಯಿಂಟ್? ಹ್ಯಾಡ್ ಲಾಂಚ್ ಅಂತ ಅನ್ನೋದು ಅದು ಬೇರೆ. ಯು ಗೆಟ್ ಇಟ್? ಸೊ ಫ್ರಮ್ ನೌ ಟ್ರೈ ಟು ಆಸ್ಕ್ ಕ್ವೆಶನ್ಸ್ ವಿತ್ ಹೆಲ್ಪಿಂಗ್ ವರ್ಬ್ ಇನ್ ದ ಬಿಗಿನಿಂಗ್. ಮೊದಲು ಸಹಾಯಕ ಕ್ರಿಯಾಪದದಿಂದ ಸ್ಟಾರ್ಟ್ ಮಾಡಬೇಕು, ಅರ್ಥ ಆಯ್ತಲ್ಲ? ಗುಡ್. ಜಯಲಕ್ಷ್ಮಿ ಎಕ್ಸ್ಕ್ಯೂಸ್ ಮೀ ಅನ್ಬೇಕು. ನಾವೇನು ಮ್ಯೂಟ್ನಾಗಿದ್ದೀವಿ ತೋರಿ ಸರ್, ನಾವ್ಯಾಕೆ ಅಕ್ಷಿ ಅಂತ ಅಂದ್ಮೇಲೆ ಎಕ್ಸ್ಕ್ಯೂಸ್ ಮೀ. ಆಲ್ ರೈಟ್ ಫೋಕ್ಸ್, ಅಂಡರ್ಸ್ಟುಡ್? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಓಕೆ. ಸೊ ನಿನ್ನೆ ನಾನು ವಿಡಿಯೋ ಹಾಕಿದ್ದೆ, ಇದನ್ನು ಕ್ಲಾಸನ್ನು ಅಪ್ಲೋಡ್ ಮಾಡಿದ್ದೆ. ಭಾಳ ಜನ ಸ್ಟೂಡೆಂಟ್ಸು ಯಾವ್ಯಾವ ಥರ ಮೆಸೇಜ್ ಮಾಡ್ತಾ ಇದ್ದಾರೆ ಪಾಪ. ಕಣ್ಣೀರು ಬಂದುಬಿಟ್ಟು ನನಗೆ ತೋರಿಸ್ಲಾನೆ ಇಲ್ಲಿ, ಸರ್ ಐ ಆಮ್ ಹ್ಯಾಂಡಿಕ್ಯಾಪ್ಡ್ ಸರ್, ಪ್ಲೀಸ್ ಗಿವ್ ಮೀ ಫ್ರೀ ಕ್ಲಾಸ್ ಅಂತೇಳಿ ಯಾರೊಬ್ಬ ಪಾಪ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಾನ. ಆಯ್ತು ತಗೋಪ್ಪ, ನಿನ್ನ ಸಂಬಂಧ ಓಪನಾಗಿ ಹಾಕ್ತೀನಿ ಅಂತಂದು. ಇಲ್ಲಿ ನೋಡಿಲಿ, ಇದನ್ನ ಇರ್ಬೇಕು. ನೋಡಿಲಿ, ಐ ಆಮ್ ಹ್ಯಾಂಡಿಕ್ಯಾಪ್ಡ್ ಸರ್, ಐ ಲರ್ನ್ ಇಂಗ್ಲೀಷ್ ಪ್ಲೀಸ್ ಸರ್. ಪಾಪ 2 ಸಲ ಹೇಳಿದವ. ಇವನ ಸಲುವಾಗಿ ನಾನು ಕ್ಲಾಸ್ ಫ್ರೀಯಾಗಿ ಓಪನ್ ಆಗಿ ಹಾಕಿದೆ. ಯಾರೋ ಗೊತ್ತಿಲ್ಲ, ಬಟ್ ಫ್ರೀಯಾಗಿ ಕೊಟ್ಟರು ಸದ್ಯಕ್ಕೆ ಚಲೋ ಉಪಯೋಗ ತೊಗೋಬೇಕದನ್ನ. ಇಲ್ಲಾಕಂದ್ರೆ ಫ್ರೀ ಅನ್ನೋ ಮಾತಿಗೆ ಉಪಯೋಗ ಅರ್ಥ ಇಲ್ಲ, ಅರ್ಥ ಆಯ್ತಲ್ಲ? ಗುಡ್. ಆಲ್ ರೈಟ್ ಫೋಕ್ಸ್, ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ತಿಳಿದಿಲ್ಲ ಅಂತಂದರೆ ಏನು ಮಾಡ್ಬೋದು, ನಾನು 4K ಒಳಗೆ ಎಕ್ಸ್ಪೋರ್ಟ್ ಮಾಡೀನಿ ಇದನ್ನು, ನಿನ್ನೆ ಕ್ಲಾಸನ್ನು. ಅಂದ್ರೆ ದೊಡ್ಡ ಸ್ಕ್ರೀನ್ ಒಳಗೆ ನೀವು ನೋಡಿದ್ರು ಸಹಿತ ನೀಟಾಗಿ ಕಂಡಿರಬೇಕು. ಮಕ್ಕಳು ಯಾರಾದ್ರೂ ಕುಂದಿರ್ಸ್ರಿ, ಅವ್ರಿಗೆ ಕುಂದಿರ್ಸಿ ಬರ್ಕೋ ಅಥವಾ ಕೇಳಂತ ಹೇಳ್ರಿ. ಟಿ ವಿ ಕನೆಕ್ಟ್ ಮಾಡಿರಿ, ಇಂಟರ್ನೆಟ್ನ ಕನೆಕ್ಟ್. ಇಂಗ್ಲೀಷ್ ಐತಲ್ಲ, ಎಂದೂ ಮಾಸಲಾರದಿದು, ಎಂದೆಂದೂ ಇದು ಸವಿಯುವಂಥದ್ದಲ್ಲ. ಮುಂದೆ ಬೇಕೇ ಬೇಕು, ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇಂಗ್ಲೀಷ್ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಎಸ್ ಪಟೇಲ್ ಸರ್?
ಹೌ ಮಚ್ ಟೈಮ್ ಟೇಕಿಂಗ್ ಯು ಅಂತ ಹೇಳ್ಬೇಕಾ ಏನ್ ಹೇಳ್ಬೇಕು ಸರ್? ಎಷ್ಟು ಸಮಯ ತಾಂತೀಯ? ಎಷ್ಟು ಸಮಯ ನೀನು ತಗೊಳ್ತೀಯ, ಹೌ ಮಚ್ ಟೈಮ್ ಡು ಯು ನೀಡ್, ಎಷ್ಟು ಸಮಯ ಬೇಕು ನಿನಗೆ ಅಂದಂಗೆ. ಮತ್ತು ಇನ್ನೊಂದೇನಿದೆ ಗೊತ್ತಾ, ಕನ್ನಡದಾಗ ಬೈಯೋದು ಇಂಗ್ಲೀಷ್ನಾಗ ಬೈಯೋದು ಅಥವಾ ಕನ್ನಡದಲ್ಲಿ ಹೇಳುವಂಥ ಎಲ್ಲ ಸೇಮ್ ಟು ಸೇಮ್ ಕಿತ್ತಿಡಕ್ಕೆ ಬರಂಗಿಲ್ಲ. ಸಮ್ಟೈಮ್ಸು ಸ್ವಲ್ಪ ಬೆದಲೇ ಆಗ್ತಾವೆ. ಹಂಗಂಥೇಳಿ ಸೀದಾ ಅಮೇರಿಕನ್ ಆ್ಯಕ್ಸೆಂಟ್ನಾಗೂ ಮಾತಾಡಬಾರ್ದ್ರಿ, ಮಂದಿ ಕನ್ಫ್ಯೂಸ್ ಆಗಿಬಿಡ್ತಾರೆ. ಸ್ವಲ್ಪ ಲ್ಯಾಂಗ್ವೇಜ್ ಅಂದರೆ ಹೌ ಮಚ್ ಟೈಮ್ ಡು ಯು ನೀಡ್ ಇಂಥವೇನಾದರೂ ನೀವು ಇದ್ರೆ ಬರೆದಿಟ್ಕೊಳ್ಳಿ. ನನಗೇನಾದರೂ ಕನ್ನಡ ಸೆಂಟೆನ್ಸ್ ನೀವು ಕೇಳಬೇಕು ಅನ್ನೋಂತಿದ್ರೆ, ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡುವಂತಹ ಕನ್ನಡ ಸೆಂಟೆನ್ಸ್ಗಳನ್ನ ಕೇಳಬೇಕು ಅನ್ನೋ ಹಾಗಿದ್ರೆ ನನಗೋಸ್ಕರ ನಿಮ್ಮ ಬುಕ್ಕಿನಲ್ಲಿ ಒಂದು 2 ಪೇಜನ್ನು ಎತ್ತಿಡಿ, ಆಯಿತಾ? ಅಲ್ಲಿ ಬರ್ಕೊಂಬಿಡಿ. ಹಿಂಗೆ ಅವಕಾಶ ಸಿಕ್ಕಕ್ಕೆ ಕೇಳಿ. ಈಗ ಅವ್ರು ಕೇಳಿದ್ರಲ್ಲ ಹೂ ಮುಡ್ಸ್ಕೊಳಕ್ಕೆ ಏನಂತೀರಿ ಅಂತೇಳಿ, ಆ ಥರ. ಓಕೆ, ಅಂಡರ್ಸ್ಟುಡ್? ಎನಿ ಅದರ್ ಡೌಟ್ಸ್ ಫೋಕ್ಸ್ ಬಿಫೋರ್ ಐ ಕ್ಲೋಸ್ ದ ಕ್ಲಾಸ್? Sir, one second, sir. Did you had lunch? Have ಇಲ್ಲ you had lunch? ಇಲ್ಲ ಡಿಡ್ ಯು ಆದಮೇಲೆ ಹ್ಯಾವ್ ಬರಬೇಕು. ಹ್ಯಾವ್, ಯಾಕಂದರೆ ಡಿಡ್ ಆಲ್ರೆಡಿ ಪಾಸ್ಟಲ್ಲಿದೆ. ಡಿಡ್ ಯು ಹ್ಯಾವ್ ಯುವರ್ ಲಂಚ್? Okay. ನೀನು ಊಟ ಮಾಡಿದೆಯಾ? ಡಿಡ್ ಯು ಹ್ಯಾವ್ ಮಾರ್ನಿಂಗ್ ಲಂಚ್? ಕಳಿಸಿರೋ ನೋಟ್ಸ್ ಇವತ್ತಿದ್ ಲೆಸನ್ ಡೇ ಅಲ್ವಾ ಸರ್ ಅದು? ಹೌದು, ಅದು ಮಾರ್ನಿಂಗ್ ಕ್ಲಾಸಿಂದು, ಇದು ಈವ್ನಿಂಗ್ ಕ್ಲಾಸಿಂದು, ಎರಡೆರಡು ಆ ಥರ. Sir, ಓಕೆ, did you had your lunch or have your lunch? ಹ್ಯಾವ್ HAV ಹ್ಯಾವ್. ಡಿಡ್ ಯು ಹ್ಯಾವ್ ಯುವರ್ ಲಂಚ್? ಯಾಡ್ ಯಾವಾಗ ಯೂಸ್ ಮಾಡ್ತೀವಿ ಸರ್ ಅದನ್ನ? ಹ್ಯಾಡ್ ಯುವರ್ ಲಂಚ್ ಅಂದ್ರೆ ಅದು ಪ್ರಶ್ನೆ ಆಯ್ತ್ರಿ, ಅದು ಆಯ್ತಲ್ಲ? ಸರ್ ಹಾಂ ಯಾಡ್ ಅಂದ್ರೆ ಡಿಡ್ ಯು ಯಾಡ್ ಅಂತ. ಡಿಡ್ ಯು ಹ್ಯಾಡ್ ಅನ್ಲೇಬಾರ್ದ್ರಿ, ಯಾಕಂದ್ರೆ ಡಿಡ್ ಆದ್ಮೇಲೆ ಇನ್ನೊಂದು ಪಾಸ್ಟ್ ಬರೋದೇ ಇಲ್ಲ. ಓಕೆ ಒಂದು ಪಾಸ್ಟ್ ಡಿಡ್ ಯು ಹ್ಯಾವ್ ಯುವರ್ ಲಂಚ್ನ ಅನ್ಬೇಕು, ಡಿಡ್ ಯು ಹ್ಯಾಡ್ ಅನ್ಲೇಬಾರ್ದು. ಓಕೆ ಸರ್. ಓಕೆ, ಈಗ ನೋಡಿ, Have you? ಹ್ಯಾವ್ ಯು ಹ್ಯಾಡ್. ಈಗ ನೋಡಿ, ನನ್ನ ಇದೇನು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಇದರಲ್ಲಿ ಅತ್ಯಂತ ಹೆಚ್ಚು ಓಡಿರುವಂತಹ ವಿಡಿಯೋ ಅಂದರೆ ಇದೆ ನೋಡಿ. ಒಳಗಡೆ ವಿಡಿಯೋಸ್ ಮೇಲೆ ಬರ್ಬೇಕಾ, ಪಾಪ್ಯುಲರ್ ಅಂತ ಹೊಡಿಬೇಕಾ, ಫಸ್ಟ್ ಇದೇ ಬರ್ತದೆ, ಹ್ಯಾಡ್ ಯುವರ್ ಲಂಚ್ ವರ್ಸಸ್ ಡಿಡ್ ಯು ಹ್ಯಾವ್ ಯುವರ್ ಲಂಚ್. ಹೆಂಗಂತ ಹೇಳಿ ಇದನ್ನು ನಾನು ನಿಮಗೆ ಶೇರ್ ಮಾಡುತ್ತೇನೆ, ಆಯ್ತಾ? ನೋಡಿ, ಸಣ್ಣವಿದ್ದಾಗ ಮಾಡಿದ್ದೇನೆ ಇದನ್ನು, iPhone 16 ಇದ್ದಾಗ, 6 ಇದ್ದಾಗ ಮಾಡಿದ್ದೆ, 16 ಅಲ್ಲ. ಓಕೆ, ಅಂಡರ್ಸ್ಟುಡ್ ನೌ? ಎನಿ ಅದರ್ ಡೌಟ್ಸ್ ಡು ಯು ಹ್ಯಾವ್ ರಿಲೇಟೆಡ್ ಟು ದಿಸ್ ಲೆಸನ್? ಹೇಳಿ ಸರ್. ನೋಟ್ಸ್ ಹಾಕ್ತಿರಲ್ಲ ಸರ್, ಆ ಗ್ರೂಪ್ನಲ್ಲಿ ನಾನು ಯಾಡ್ ಇಲ್ಲ, ಯಾವ ರೀತಿ ಮಾಡ್ಬೇಕು ಸರ್? ಯಾಡ್ ಇಲ್ವಾ? ಹೌದು ಸರ್. ಯಾಕೆ ಇಲ್ಲ ಸರ್. ನೋಟ್ಸ್ ಹಾಕೋ ಗ್ರೂಪ್ನಲ್ಲಿ ಯಾಡ್ ಇಲ್ವಾ ನೀವು? ಹೌದು ಸರ್. ಅಲ್ಲ ರೀ, ಈ ಗ್ರೂಪಲ್ಲಿ ಇದ್ದೀರಾ ಇಲ್ಲ ನೀವು? 8 PM ಒಳಗಡೆ ಗ್ರೂಪ್ನಲ್ಲಿ ಇದೇನು ಸರ್? ಇದ್ದೀರಲ್ಲ? ಇನ್ನೊಂದೇನಿದೆ ಗೊತ್ತಾ, ಚಾನಲ್, ಅದು ಚಾನಲ್, ಇಲ್ಲಿ ಮೇಲೆ ಚಾನಲ್ ಅಂತ ಇರುತ್ತಲ್ಲ, ಇಲ್ಲಿ ಹೋಗಿ ಇದು ನೋಡಿ, ಇದು ಇರುತ್ತಲ್ಲ, ನೀವು ಇದನ್ನ ನೀವು ಫಾಲೋ ಮಾಡ್ಕೋಬೇಕು. ನಾನು ಇದನ್ನ ಫಾಲೋ ಮಾಡ್ಕೊಂಡ್ರಿ, ಇದನ್ನ ಹೇಳ್ತೀನಿ ತಡ್ರಿ, ಇದು ಫಾಲೋ ಮಾಡ್ಕೊಳ್ಳಿ, ಆಯ್ತಾ? ಇದನ್ನ ಫಾಲೋ ಮಾಡ್ಕೊಳ್ಳಿ, ಆಯ್ತಾ? ಇದರಲ್ಲಿ ನೀವು ಏನಂದ್ರೆ ಕೋರ್ಸ್ ಮುಗಿದ ಮೇಲೂ ಸಹಿತ ನೀವು ಏನು ಮಾಡ್ಬೋದು, ಇದನ್ನ ನಿಮಗೆ ನೋಟ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಫಾಲೋ ಮೈ ಚಾನಲ್ to get regular grammar notes. ಆಯ್ತಾ? ಜೈ ಹಿಂದ್. ಓಕೆ, ಆಯಿತು, ಫೈನ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಇನ್. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ಮತ್ತೆ ಭೇಟಿಯಾಗೋಣ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.